ನೋಡ್ಬೇಕು. ಸರ್ ಅನ್ಮ್ಯೂಟ್ ಆಗಿಲ್ಲ. ಮಾತಾಡಾಯ್ತು. ಆತ್ಮೀಯ ಸೋದರ ಸೋದರಿಯರೇ, ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ನಮನಗಳನ್ನು ಅರ್ಪಿಸ್ತಾ, ಇವತ್ತು ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಸ್ಥಾಪಕ ಅಧ್ಯಕ್ಷರಾದಂಥ ಕರ್ನಲ್ ಅಲ್ಕಾಟ್ರು ಈ ಥಿಯಾಸಫಿಕಲ್ ಸೊಸೈಟಿಯ ಉದ್ಘಾಟನೆಯನ್ನ ಮಾಡಿ ನೀಡಿದಂಥ ಮೊದಲನೆಯ ಉದ್ಘಾಟನಾ ಭಾಷಣದ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿ ಇಲ್ಲಿ ಕೂತ್ಕೊಂಡಿದ್ದೀನಿ. ಈ ಉದ್ಘಾಟನಾ ಭಾಷಣ ನ್ಯೂಯಾರ್ಕ್ದ ಮೋಟ್ ಮೆಮೋರಿಯಲ್ ಹಾಲ್ ಅಲ್ಲಿ ನಡೆದಂಥ ಮೊಟ್ಟ ಮೊದಲನೇ ರೆಗ್ಯುಲರ್ ಮೀಟಿಂಗ್ದೊಳಗ ನೀಡಿದಂಥ ಭಾಷಣ ಇದು. ನವೆಂಬರ್ 17, 1875. ಕರ್ನಲ್ ಅಲ್ಕಾಟ್ರು ನಿಮಗೆಲ್ಲರಿಗೂ ಗೊತ್ತಿರುವಂಗ ಅದ್ಭುತವಾದಂಥ ವಾಗ್ಮಿ. ಅವರು ತಮ್ಮ ಉದ್ಘಾಟನಾ ಭಾಷಣವನ್ನ ಪ್ರಾರಂಭಿಸಬೇಕಾದಾಗ ಹೇಳ್ತಾರ, ಏನು ಈ ಥಿಯಾಸಫಿಕಲ್ ಸೊಸೈಟಿ ಪ್ರಾರಂಭ ಆಯಿತೋ, ಈ ಥಿಯಾಸಫಿಕಲ್ ಸೊಸೈಟಿಯ ಪ್ರಾರಂಭದ ಈ ಉತ್ಸವ ನಮ್ಮ ಇತಿಹಾಸದ ಪುಟದೊಳಗ ಮರೆಯದೇ ದಾಖಲಾಗುವಂತ ಒಂದು ಘಟನೆ ಇದು. ಯಾರು ಈ ಥಿಯಾಸಫಿಕಲ್ ಸೊಸೈಟಿಯ ಸ್ಥಾಪನೆಯನ್ನು ನಿರ್ಲಕ್ಷಿಸುವ ಹಾಗಂಗಿಲ್ಲ. ಯಾವಾಗ ಥಿಯಾಸಫಿಕಲ್ ಸೊಸೈಟಿ ಪ್ರಾರಂಭ ಆಗ್ತೈತಿ ಅನ್ನುವಂಥ ಅನೌನ್ಸ್ಮೆಂಟು ಆಯ್ತೋ, ಅವಾಗ ಎಲ್ಲಾ ಧಾರ್ಮಿಕ ಸಂಘಟನೆಗಳು ಬಹಳ ಕುತೂಹಲದಿಂದ ಇದರ ಉದ್ಘಾಟನೆಯನ್ನ ಕಾಯ್ದು ನೋಡ್ತಾ ಕುತ್ಕೊಂಡಿದ್ದಾವ. ಅವರು ವಿಚಾರ ಮಾಡ್ತಾ ಇರ್ಬೋದು, ಈ ಹೊಸ ಒಂದು ಸಂಸ್ಥೆ ಪ್ರಾರಂಭ ಆಯ್ತಲ್ಲ, ಏನಿರ್ಬೋದು ಇದ್ರ ಉದ್ದೇಶ, ಯಾವ ಗುರಿಯನ್ನ ಇಟ್ಕೊಂಡು ಈ ಥಿಯಾಸಫಿಕಲ್ ಮೂವ್ಮೆಂಟ್ ಪ್ರಾರಂಭ ಆಗಕತ್ತೈತಿ ಅನ್ನೋದನ್ನ ಅವರೆಲ್ಲರೂ ಬಹಳ ಆಳವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಎಷ್ಟೋ ಸಂಘ ಸಂಸ್ಥೆಗಳು ಹುಟ್ಟುತ್ತವೆ, ಎಷ್ಟೋ ಸಂಘ ಸಂಸ್ಥೆಗಳು ಸತ್ತು ಹೋಗ್ತವೆ. ಹಂಗ ಉಳಿದ ಸಂಘ ಸಂಸ್ಥೆಗಳಂಗ ಇದು ಒಂದು ಸೊಸೈಟಿಯಾ? ಹಾಗಾದ್ರೆ ಇದ್ರ ಉದ್ದೇಶ ಏನಿರ್ಬೋದು? ಉಳಿದಂತ ಸಂಘಟನೆಗಳು ಏನು ದೇವರು ದಿನಗಳ ಬಗ್ಗೆ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂತನ ಸಂಘಟನೆ ಬೆಳೆಸ್ಕೊಂತ ಹೋಗ್ತಾವೋ,
ಹಂಗ ಇದು ದೇವರುಗಳ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಮಾತಾಡುವಂತ ಒಂದು ಸಂಸ್ಥೆ ಆಗಿರಬಹುದು ಅಂತ ಅವರು ವಿಚಾರ ಮಾಡ್ತಾರೆ. ಬಹುಶಃ ಜಗತ್ತಿನ ಧಾರ್ಮಿಕ ವಲಯದೊಳಗ ಥಿಯಾಸೋಫಿಕಲ್ ಸೊಸೈಟಿಯ ಹುಟ್ಟು ಒಂದು ಹೊಸ ಚರ್ಚೆಯನ್ನ ಹುಟ್ಟು ಹಾಕೋದಕ್ಕೆ ಸಾಧ್ಯತೆ ಮಾಡಿಕೊಟ್ಟೈತಿ. ಥಿಯಾಸೋಫಿಕಲ್ ಸೊಸೈಟಿ ಹುಟ್ಟಿದ್ದು ಯಾವ ಹೊಸ ಸಾರ್ಥಕತೆಗೋಸ್ಕರ? ಉಳಿದ ಸಂಘ ಸಂಸ್ಥೆಗಳಿಗಿಂತ ಇದು ಯಾವ ರೀತಿಯಾಗಿ ಭಿನ್ನವಾಗೈತಿ? ಅದ್ರ ಬಗ್ಗೆ ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ. ಚರ್ಚ್ಗಳಾಗಲಿ, ಧಾರ್ಮಿಕ ಸ್ಕೂಲು ಕಾಲೇಜ್ಗಳಾಗಲಿ, ಪಂಥಗಳಾಗಲಿ, ಅವರೆಲ್ಲರೂ ಇದನ್ನು ವಿಚಾರ ಮಾಡ್ತಾ ಇದ್ರ ಬಗ್ಗೆ ಸಾಕಷ್ಟು ಕಲ್ಪನೆಗಳನ್ನ ಕಟ್ಕೊಂತ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಅನೇಕ ಜರ್ನಲ್ಗಳೊಳಗ, ಮ್ಯಾಗಜಿನ್ದೊಳಗ ನಮ್ಮ ಥಿಯಾಸೋಫಿಕಲ್ ಹುಟ್ಟಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವ. ಧಾರ್ಮಿಕ ಸಂಘಗಳು ಅಂತಂದ್ರೆ ಬಹಳ ಮಂದಿಯ ಮನುಷ್ಯರೊಳಗೆ ಏನೈತಿ ಅಂತಂದ್ರೆ ಇವು ಧಾರ್ಮಿಕ ಮೂಢ ನಂಬಿಕೆಗಳನ್ನ ಬಿತ್ತುವಂತ ಕೇಂದ್ರಗಳು ಅನ್ನುವಂಥ ಭಾವನೆ ಐತಿ. ಯಾಕಂದ್ರೆ ದೇವರು ದಿಂಡ್ರಿಗಳ ಬಗ್ಗೆ, ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಪೂಜೆ ಪುನಸ್ಕಾರಗಳ ಬಗ್ಗೆ ಮಾತಾಡುವಂತ ಕೇಂದ್ರಗಳಿವು. ಹಿಂಗಾಗಿ ಜನರೊಳಗ ಒಂದು ಮೂಢ ನಂಬಿಕೆಯನ್ನ ಇವು ಹೆಚ್ಚು ಮಾಡ್ತಾವ ಅನ್ನುವಂಥ ಕಲ್ಪನೆನೂ ಐತಿ. ನಿಮ್ಗೆಲ್ಲರಿಗೂ ಗೊತ್ತಿರುವಂಗ 18 ಮತ್ತು 19ನೇ ಶತಮಾನದೊಳಗ ಸೈಂಟಿಫಿಕ್ ಆವಿಷ್ಕಾರಗಳು ಸಾಕಷ್ಟು ನಡೆದು ಹೋಗ್ಬಿಟ್ಟವು. ಜನರು ಸೈನ್ಸ್ನ ನಂಬುವಂತ ಮಟ್ಟಕ್ಕೆ ಹೋಗ್ತಾ ದೇವರು ಎಲ್ಲದಾನ, ಇದ್ರ ತೋರಿಸ್ರಿ, ಆತ್ಮ ಎಲ್ಲೈತಿ, ಆತ್ಮವನ್ನು ತೋರಿಸ್ರಿ ಅನ್ನುವಂತ ಕ್ವಶನ್ ಮಾಡುವಂತ ಮನೋಭಾವಕ್ಕೆ ಬಂದ್ಬಿಟ್ಟಿದ್ರು. ಹಿಂಗಾಗಿ ನಿರೀಶ್ವರವಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಜಗತ್ತಿನೊಳಗೆ. ಅವರು ಕೂಡ ಈ ಥಿಯಾಸೋಫಿಕಲ್ ಸೊಸೈಟಿಯ ಬಗ್ಗೆ ವಿಚಾರ ಮಾಡ್ತಾ ಇದ್ರು. ಏನಿರಬಹುದು ಇದರ ಪರಿಕಲ್ಪನೆ? ಹೀಗೆ ಜಗತ್ತಿನಾದ್ಯಂತ ಒಂದು ಹೊಸ ವಿಚಾರಕ್ಕೆ ಥಿಯಾಸೋಫಿಕಲ್ ಸೊಸೈಟಿಯ ಹುಟ್ಟು ಗ್ರಾಸವನ್ನು ಒದಗಿಸಿಕೊಡ್ತೇವೆ. ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಗ ಥಿಯಾಸೋಫಿಕಲ್ ಸೊಸೈಟಿ ಹುಟ್ಟಿ ಅದು ಇನಾಗ್ರೇಟ್ ಆಗ್ಬೇಕಾದಂತ ಸಂದರ್ಭದೊಳಗಿದ್ದಂತ ಸದಸ್ಯರ ಸಂಖ್ಯೆ ಎಷ್ಟು? ಕೆಲವು ಜನ ಸದಸ್ಯರು, 17 ಜನನೂ ಅದಕ್ಕಿಂತ ಸ್ವಲ್ಪ ಜನನೂ ಸದಸ್ಯರುಗಳಾಗಿದ್ದಂತ ಕಾಲಘಟ್ಟ ಅದು. ಅದಕ್ಕೆ ಕರ್ನಲ್ ಅಲ್ಕಾಟ್ರು ಹೇಳ್ತಾರೆ, ಥಿಯಾಸೋಫಿಕಲ್ ಸೊಸೈಟಿ ಹೆಂಗ ಬೆಳೆದು ನಿಲ್ಬಹುದು ಅನ್ನುವಂತ ಕಲ್ಪನೆಯನ್ನ ಇವತ್ತಿರುವಂತ ಕೆಲವು ಜನರ ಜೊತೆಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಅದರ ಕಲ್ಪನೆಯನ್ನ ಮಾಡೋದಕ್ಕಾಗೋದಿಲ್ಲ. ನಾವು ಇವತ್ತು ಸ್ವಲ್ಪ ಜನ ಇರ್ಬೋದು, ಆದ್ರೆ ಮುಂದೆ ಇದೇ ಸಂಸ್ಥೆ ಅಗಾಧವಾದಂತ ಮಟ್ಟದೊಳಗ ಬೆಳೆದು ನಿಲ್ಬಹುದು. ದೊಡ್ಡ ಆಲದ ಮರ ಬೆಳೆದು ನಿಲ್ಬೇಕು ಅಂತಂದ್ರ ಅದರ ಬೀಜ ಎಷ್ಟಿರ್ತೈತಿ? ಅವರು ಹೇಳ್ತಾರ, ಸುಮಾರು 1875 ವರ್ಷಗಳ ಹಿಂದ ಏನು ಕ್ರಿಸ್ತ ಹುಟ್ಟಿದ್ನೋ ಅಥವಾ ಕ್ರಿಶ್ಚಿಯಾನಿಟಿ ಹುಟ್ಟಿತೋ, ಅವತ್ತಿನ ಸಂದರ್ಭದೊಳಗ ಕ್ರಿಶ್ಚಿಯನ್ಸ್ ಎಷ್ಟು ಮಂದಿದ್ರು? ಎಲ್ಲಾ ಕ್ರಿಶ್ಚಿಯನ್ಸ್ರನ್ನ, ಕ್ರಿಸ್ತನ ಫಾಲೋವರ್ಸ್ ಅನ್ನ ಒಂದು ಗುಡಿಸಲ್ದಾಗ, ಒಂದು ಸಣ್ಣ ಗುಡಿಸಲ್ದಾಗ ಹಾಕಿ ನಿಲ್ಲಿಸಬಹುದಾಗಿತ್ತು. ಹಂಗ ಬೆರಳಿಕೆಯೊಳಗಿದ್ದಂತ ಕ್ರಿಶ್ಚಿಯನ್ರು ಈ 2000 ವರ್ಷಗಳೊಳಗ 120 ಮಿಲಿಯನ್ದಷ್ಟು ಬೆಳೆದು ನಿಂತ್ಕೊಂಡಿದ್ದಾರೆ. ಕ್ರಿಶ್ಚಿಯಾನಿಟಿ ಜಗತ್ತಿನಾದ್ಯಂತ ಪಸರಿಸಿದೆ ಇವತ್ತು.
ಆದ್ರೆ 1870 ವರ್ಷಗಳ ಹಿಂದ ಎಲ್ಲಿದ್ರು ಕ್ರಿಶ್ಚಿಯನ್ಸ್? ಹಂಗ ಮುಸಲ್ಮಾನರನ್ನ ಲೆಕ್ಕಕ್ಕೆ ತಗೊಳ್ರಿ. ಸುಮಾರು 1200 ವರ್ಷಗಳ ಹಿಂದ ಮುಸಲ್ಮಾನರ ಸಂಖ್ಯೆ ಎಷ್ಟಿತ್ತು? ಆದ್ರೆ ಇವತ್ತು ಸುಮಾರು 250 ಮಿಲಿಯನ್ದಷ್ಟು ಜನ ಜಗತ್ತಿನಾದ್ಯಂತ ಅದಾರೆ. ಒಂದು ನದಿ ಬೋರ್ಗರ್ದು ಹರಿಬೇಕಾದಾಗ ಹಬ್ಬ ಅಂತ ಅನಿಸ್ತೈತಿ ನಮ್ಗೆ. ಆದ್ರ ನದಿ ಹುಟ್ಟಿರ್ತೈತಲ್ಲ, ಆ ಮೂಲ ಸ್ಥಳಕ್ಕೆ ನೀವು ಹೋಗಿ ನೋಡಿದ್ರ ಆ ನದಿ ಸಣ್ಣ ಜರಿಯಾಗಿ ಹರಿತಿರ್ತೈತಿ. ಮುಂದ ಅದು ದೊಡ್ಡ ನದಿಯಾಗಿ ಬೋರ್ಗರ್ದು ಹರಿತೈತಿ. ಹಂಗ ಇವತ್ತು ಸ್ಥಾಪಿಸಲ್ಪಡ್ತಿರುವಂತ ಥಿಯೋಸಫಿಕಲ್ ಸೊಸೈಟಿಯ ಸದಸ್ಯರ ಸಂಖ್ಯೆ ಬಹಳ ಕಡಿಮೆ ಇರಬಹುದು. ಆದ್ರ ಮುಂದ ಇದೇ ಜಗತ್ತಿನಾದ್ಯಂತ ಪಸರಿಸಿ ನಿಲ್ತೈತಿ, ಮಹಾನದಿಯಾಗಿ ಹರಿತೈತಿ. ಜಗತ್ತಿನ ಧಾರ್ಮಿಕ ಬೌದ್ಧಿಕ ಕ್ರಾಂತಿಗೆ ಪೂರಕವಾಗಿ ನಿಲ್ತೈತಿ. ಅದಕ್ಕೆ ನಮ್ಮ ಸಣ್ಣ ಪುಟ್ಟ ಕನಸುಗಳೇ ಮುಂದ ಮಹಾ ಸ್ವರೂಪವನ್ನ ತಾಳಿ ಜಗತ್ತಿನಾದ್ಯಂತ ಪಸರಿಸಿ ಬಿಡಬಹುದು. ಅದಕ್ಕೆ ಅವ್ರು ಹೇಳ್ತಾರ, ಗ್ರೇಟ್ ಇವೆಂಟ್ಸ್ ಸಮಟೈಮ್ಸ್ ಕಮ್ ಫ್ರಮ್ ಫಾರ್ ಮೋರ್ ಮಾಡೆಸ್ಟ್ ಬಿಗಿನಿಂಗ್ಸ್. ನಮ್ಮ ಬಿಗಿನಿಂಗ್ ಸಣ್ಣದಿರಬಹುದು, ಆದ್ರೆ ಅದು ಮುಂದ ಒಂದು ದೊಡ್ಡ ಇವೆಂಟ್ ಆಗಿ, ದೊಡ್ಡ ಕ್ರಾಂತಿಕಾರಕ ಘಟನೆಯಾಗಿ ನಿಲ್ತೈತಿ. ಸೊ ಅವುಗಳ ಬಗ್ಗೆ ನಮ್ಮ ಕನಸುಗಳನ್ನ ನಾವು ಅನಾವರಣ ಮಾಡ್ಕೊಂತ ಹೋಗ್ಬೇಕು. ಅವರು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಸೊಸೈಟಿಯನ್ನ ಕಟ್ಟೋದಕ್ಕ ಹಣ ಬೇಕಾಗಿಲ್ಲ. ನಾವು ಇನ್ನೊಬ್ಬರ್ಲಿಂತ್ರ ಹಣದ ಆಸೆಯನ್ನ, ಫಂಡದ ಆಸೆಯನ್ನ, ದತ್ತಿಯ ಆಸೆಯನ್ನ ಇಟ್ಕೋಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಎಕ್ಸಾಂಪಲ್ ಕೊಡ್ತಾರೆ, ಕ್ರಿಶ್ಚಿಯಾನಿಟಿ ಜಗತ್ತಿನಾದ್ಯಂತ ಪಸರಿಸಬೇಕಾದ್ರೆ ಕ್ರಿಶ್ಚಿಯನ್ ಮಿಷನರಿಗಳ ಕಡೆ ಏನಿತ್ತು? ಹರಕ ಬಟ್ಟೆ ಹಾಕೊಂಡು ತಮ್ಮ ಧರ್ಮವನ್ನು ಪ್ರಸಾರ ಮಾಡೋದಕ್ಕೆ ಜಗತ್ತಿನ ವಿವಿಧ ಭಾಗಗಳಿಗೆ ಹೋದ್ರು. ಅವ್ರು ಕೈಯಾಗ ಒಂದು ಪೈಸೆನೂ ಇರಲಿಲ್ಲ. ಹಂಗ ಬೌದ್ಧ ಭಿಕ್ಷುಗಳು ಎಲ್ಲಾ ಕಡೆಗೂ ಹೋದ್ರಲ್ಲ, ಅವ್ರೇನು ಶ್ರೀಮಂತರಾಗಿದ್ರೇನು? ಹರಕು ಬಟ್ಟೆ ಹಾಕೊಂಡು ಕಾಲಿಗೆ ಚಪ್ಪಲಿ ಇರ್ಲಾರ್ದಂಗ, ಕೈಯಾಗ ಒಂದು ಪೈಸೆ ಇರ್ಲಾರ್ದಂಗ ಅವ್ರು ಬೇರೆ ಬೇರೆ ದೇಶಕ್ಕೆ ಹೋದ್ರು, ಧರ್ಮ ಪ್ರಚಾರ ಮಾಡಿದ್ರು. ಇವತ್ತು ಬೌದ್ಧ ಧರ್ಮ ಅಗಾಧ ಸಂಖ್ಯೆಯೊಳಗೆ ಬೆಳೆದು ನಿಂತ್ಕೊಂಡೈತಿ. ಅದಕ್ಕ ಹಣದಿಂದ ನಾವು ಸಂಸ್ಥೆಯನ್ನ ಕಟ್ತೀವಿ ಅನ್ನೋದು ಬಹಳ ತಪ್ಪು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮೊಳಗಿರುವಂತ ಕಾಳಜಿ ಬಹಳ ಮುಖ್ಯ. ಎಲ್ಲಕ್ಕಿಂತ ಮುಖ್ಯವಾಗಿ ಥಿಯಾಸಫಿಯನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕು. ಅದರಿಂದ ನನಗೆ ಎಷ್ಟು ಚೆನ್ನಾಗಿ ಒಳ್ಳೇದಾಗಿತ್ತೋ ಹಂಗ ಇನ್ನೊಬ್ಬರಿಗೂ ಒಳ್ಳೇದಾಗ್ಬೇಕು ಅನ್ನುವಂಥ ಭಾವ ಇರಬೇಕು. ಯಾವಾಗ ಇನ್ನೊಬ್ಬರಿಗೆ ಇದು ನಮ್ಮ ಜೀವನವನ್ನ ಪರಿಪಕ್ವ ಮಾಡ್ತೈತಿ, ಚೆನ್ನಾಗಿ ಮಾಡ್ತೈತಿ ಅನ್ನುವಂಥ ಕಲ್ಪನೆ ಬರ್ತೈತೋ ಅವರು ತಾವಾಗಿಯೇ ಥಿಯಾಸಫಿಯನ್ನ ಅಪ್ಕೋತಾರೆ. ಅದಕ್ಕೆ ನಾವು ಹಣದಿಂದ ಸೊಸೈಟಿಯನ್ನ ಬೆಳೆಸ್ತೀವಿ ಅನ್ನೋದಕ್ಕಿಂತ ನಿಮ್ಮೊಳಗಿರುವಂತ ಕಾಳಜಿ, ಥಿಯಾಸಫಿಯ ಮೂಲ ಸೂತ್ರಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅವನ್ನ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನಾವು ಥಿಯಾಸಫಿಯನ್ನು ಬೆಳೆಸಬೇಕಾಗೈತಿ. ಪ್ರೀತಿ ಪ್ರೇಮದಿಂದ ಥಿಯಾಸಫಿಯನ್ನು ಬೆಳೆಸಬೇಕಾಗೈತಿ. ನಿಜವಾದ ಸತ್ಯವನ್ನ ಜನರಿಗೆ ಹೇಳ್ತಾ ಥಿಯಾಸಫಿಯನ್ನು ಬೆಳೆಸಬೇಕಾಗೈತಿ. ಅದಕ್ಕೆ ಕರ್ನಲ್ ಅಲ್ಕಾಟ್ ಹೇಳ್ತಾರೆ, ನಮಗೆ ಹಣದ ಬೆಂಬಲ ಇರ್ಲಿಕ್ಕಿಲ್ಲ, ಯಾವ ಬೆಂಬಲ ಇರ್ಲಿಕ್ಕಿಲ್ಲ, ಆದ್ರ ನಮ್ಮೆಲ್ಲರಿಗೂ ಇರುವಂತ ಅಭೂತಪೂರ್ವವಾದಂತ ಬೆಂಬಲ ಯಾವುದು ಅಂತಂದ್ರ ಅದು ಸತ್ಯದ ಬೆಂಬಲ. ಥಿಯಾಸಫಿಕಲ್ ಸೊಸೈಟಿ ಹುಟ್ಟಿರೋದು ಸತ್ಯಾನ್ವೇಷಣೆಗಾಗಿ. ಇದನ್ನು ನಾವೆಲ್ಲರೂ ಮೊದಲು ಅರ್ಥ ಮಾಡ್ಕೋಬೇಕು. ದ ಮೈಟಿ ಪವರ್ ಆಫ್ ಟ್ರೂತ್ ಈಸ್ at the back of all of us. With the help of this truth, we can conquer everything.
ಸತ್ಯದ ಬಲದಿಂದ ಇಡೀ ಜಗತ್ತನ್ನ ಗೆಲ್ಲೋದಕ್ಕೆ ಸಾಧ್ಯತೆ ಐತಿ. ಅದಕ್ಕೆ ಒಬ್ಬ ನಿಜವಾದ ಥಿಯೋಸಫಿಸ್ಟ್ ಯಾರು ಅಂತಂದ್ರೆ ಹಿ ಇಸ್ ದ ಸೀಕರ್ ಆಫ್ ಟ್ರುತ್. ಸತ್ಯಾನ್ವೇಷಣೆ ಮಾಡುವಂತ ಸಾಧಕ ನಿಜವಾದಂತ ಥಿಯೋಸಫಿಸ್ಟ್ ಆಗ್ತಾನೆ. ಆದ್ರೆ ಸತ್ಯಾನ್ವೇಷಣೆ ಮಾಡೋದು ಅಷ್ಟು ಸುಲಭದ ಕೆಲಸನು. ಯಾಕಂದ್ರೆ ಈಗಾಗಲೇ ಜಗತ್ತಿನೊಳಗ ಅನೇಕ ಮೂಢ ನಂಬಿಕೆಗಳು ಬಿತ್ತಿ ಬಿಟ್ಟಿದಾರ. ಅಜ್ಞಾನ ಅಂಧಕಾರದೊಳಗ ಇಡೀ ಜಗತ್ತು ಕಳವಳ ಪಡಾಕತೈತಿ. ಜನರಿಗೆ ಯಾವ ದಾರಿಯನ್ನು ಹಿಡ್ಕೊಂಡು ಹೋಗ್ಬೇಕು, ಯಾವ ಧರ್ಮವನ್ನು ಹಿಡ್ಕೊಂಡು ಹೋಗ್ಬೇಕು, ನಾವು ಏನು ಮಾಡಬೇಕು ಅನ್ನೋದನ್ನೇ ಜನರಿಗೆ ಅರ್ಥ ಆಗ್ತಾ ಇಲ್ಲ. ದ ಪೀಪಲ್ ಆರ್ ಮಚ್ ಕನ್ಫ್ಯೂಸ್ಡ್. ಜನ ಬಹಳ ಕನ್ಫ್ಯೂಷನ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಒಂದು ಧರ್ಮದ ಮುಖಂಡರು ಅಥವಾ ಧರ್ಮ ಪ್ರವರ್ತಕರು ಹೇಳೋ ರೀತಿನೇ ಬೇರೆ, ಆ ಧರ್ಮವನ್ನ ಫಾಲೋ ಮಾಡುವಂತಹ ಜನ ಹೇಳುವಂತ ರೀತಿಗಳೇ ಬೇರೆ, ಪೂಜಾರಿಗಳು ಹೇಳುವಂತ ರೀತಿಗಳೇ ಬೇರೆ. ಹೀಗಾಗಿ ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು ನಮ್ಗೆ ಗೊತ್ತಾಗೋದಿಲ್ಲ. ದೇವರು ಎಲ್ಲಾ ಕಡೆಗೆ ಅದಾನ ಅನ್ನೋದು ಸತ್ಯ. ದೇವರು ಇಲ್ಲದ ಪ್ಲೇಸನ್ನೇ ಇಲ್ಲ. ಆದ್ರೆ ಗುಡಿಯೊಳಗನೆ ದೇವರನ್ನ ಒಂದ್ ಕಡೆ ಇಟ್ಟು ನಾವು ಪೂಜೆ ಮಾಡ್ತೀವಲ್ಲ, ಅದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಐತಿ. ದೇವರನ್ನ ಮೆಚ್ಚಿಸೋದಕ್ಕೆ ಪೂಜೆ ಮಾಡ್ತೀವಲ್ಲ, ಅಲಂಕಾರ ಮಾಡ್ತೀವಲ್ಲ. ನೀವು ಗುಡಿಗೆ ಹೋದ್ರೆ 1001, 1,01, 101, 501 ಹಣ ಕೊಟ್ಟು ಪೂಜೆ ಮಾಡ್ತಿರಲ್ಲ. ಆ ಪೂಜೆ ಮಾಡೋದ್ರಿಂದ ದೇವರು ನಮ್ಗ ಒಳ್ಳೇದು ಮಾಡ್ತಾರಂತ ಕಲ್ಪನೆ ಇಟ್ಕೊಂಡಿದ್ದೀವಲ್ಲ. ಹಾಗಾದ್ರೆ ದೇವರು ಎಲ್ಲಾ ಕಡೆಗೂ ಇರೋದಾದ್ರೆ ಆತ ಗುಡಿಸಲಿಲ್ಲ ಯಾಕಿಲ್ಲ, ನಮ್ಮ ಮನೆಯೊಳಗೆ ಯಾಕಿಲ್ಲ, ನಮ್ಮ ಮನದೊಳಗೆ ಯಾಕಿಲ್ಲ, ಅದಕ್ಕೆ ಗುಡಿಗೆನೆ ಯಾಕೆ ಹೋಗ್ಬೇಕು? ಪ್ರಶ್ನೆ ನಮ್ಮನ್ನು ಕಾಡ್ತವೆ. ಆಸ್ಟ್ರಾಲಜರ್ಸ್ ಜ್ಯೋತಿಷ್ಯ ಹೇಳೋದು ಒಂದು ರೀತಿ, ಪೂಜಾರಿಗಳು ಹೇಳೋದು ಒಂದು ರೀತಿ, ಅಥವಾ ನಮ್ಮ ಧಾರ್ಮಿಕ ಮುಖಂಡರು ಹೇಳೋದಂತ ರೀತಿಗಳು ಬೇರೆ. ಹಿಂಗಾಗಿ ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಾರ್ದು? ಸೈನ್ಸ್ ಹೇಳೋ ರೀತಿ ಒಂದು, ನಮ್ಮ ಸಂಪ್ರದಾಯ ಹೇಳೋ ರೀತಿ ಒಂದು. ಸಂಪ್ರದಾಯವನ್ನ ನಾನು ಫಾಲೋ ಮಾಡ್ಲ ಅಥವಾ ವಿಜ್ಞಾನವನ್ನು ನಾನು ಫಾಲೋ ಮಾಡ್ಲ? ದಿಸ್ ಆರ್ ಆಲ್, ಇಂಥ ಎಲ್ಲ ಕನ್ಫ್ಯೂಷನ್ಸು ನಮ್ಮನ್ನು ಕಾಡ್ತಾ ಇದ್ದಾವ. ಇದು ಬರೀ ಅಜ್ಞಾನಿಗಳ ಮಾತಲ್ಲ. ನಾವು ಸ್ಕೂಲು ಕಾಲೇಜ್ಗಳನ್ನ ಓದಿ PhD ಮಾಡಿದಂತ ದೊಡ್ಡ ದೊಡ್ಡ ಪಂಡಿತರಿಗೇನೆ ಯಾವುದು ಸತ್ಯ ಅಂತ ನಿರ್ಧರಿಸುವಂತಹ ಸ್ಥಿತಿಯೊಳಗೆ ನಾವಿಲ್ಲ. ಅದಕ್ಕೆ ಮೇಡಮ್ ಬ್ಲಾವಟ್ಸ್ಕಿ ಅವ್ರು ಹೇಳ್ತಾರೆ, ನಾವು ಥಿಯೋಸಫಿಸ್ಟು we have to set to work to learn a new alphabet of a science on the lap of Mother Nature. ಮದರ್ ನೇಚರ್ನ ತಾಯಿಯ ತೊಡಿ ಮೇಲೆ ಕುತ್ಕೊಂಡು ಸತ್ಯದ ಬಗ್ಗೆ ನಾವು ABCD ಕಲಿಬೇಕಾಗಿತ್ತು. ಈಗ ಮತ್ತೆ ಹೊಸದಾಗಿ ಎಲ್ಲದನ್ನು ಕಲಿಬೇಕಾಗಿತ್ತು. ಇವಾಗ ಯಾವುದು ಸತ್ಯ, ಯಾವುದು ಅಸತ್ಯ ಅಂತ ಹೇಳಿ. ಥಿಯೋಸಫಿಕಲ್ ಸೊಸೈಟಿ ಹುಟ್ಕೊಂಡಿರೋದನ್ನೇ ಸತ್ಯಾನ್ವೇಷಣೆಗಾಗಿ ಅಂತ ಹೇಳಿದೆ ನಿಮಗೆ. ಹಿಂಗಾಗಿ ಆ ಸತ್ಯದ ಸಂಬಂಧ ನಾವು ಯಾವ ತ್ಯಾಗಕ್ಕಾದ್ರೂ ತಯಾರಾಗಿರ್ಬೇಕಾಗ್ತದೆ, ಯಾವ ಬಲಿದಾನಕ್ಕಾದ್ರೂ ನಾವು ತಯಾರಾಗಬೇಕಾಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಕರ್ನಲ್ ಅಲ್ಕಾಟ್ ಹೇಳ್ತಾರೆ, ಲೆಟ್ ದ ಫ್ಯೂಚರ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಈಗಂತೂ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೀವಿ, ನಾವು ಸ್ವಲ್ಪ ಜನ ಅದೀವಿ, ಪರವಾಗಿಲ್ಲ. ಮುಂದೆ ಏನಾಗ್ತೈತೋ ನೋಡೋಣಂತ, ಮುಂದೆ ಏನಾಗ್ತೈತೋ ಅದು ನೋಡೋಣಂತ. ಲೆಟ್ ದ ಫ್ಯೂಚರ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. It is for us to shape the present as to make it beget what we desire and what will bring honor upon us. Present is in our hand and we have to shape our present first. ಇವತ್ತಿನ ಈ ಕಾಲಘಟ್ಟವನ್ನ ನಾವು ಶೇಪ್ ಮಾಡಬೇಕು.
ಪ್ರೆಸೆಂಟ್ ಟೆನ್ಸ್ ಅನ್ನು ನಾವು ಶೇಪ್ ಮಾಡಿದ್ರೆ ಫ್ಯೂಚರ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಮುಂದಿನ ಬಗ್ಗೆ ವಿಚಾರ ಮಾಡಬೇಡ್ರಿ, ಇವತ್ತಿನ ವರ್ತಮಾನ ಕಾಲದ ಬಗ್ಗೆ ವಿಚಾರ ಮಾಡ್ರಿ. ಇವದನ್ನ ನಾವು ಗಟ್ಟಿಗೊಳಿಸಬೇಕು, ಇದನ್ನ ನಾವು ಶೇಪ್ ಮಾಡಬೇಕು. If we are true to each other and true to ourselves, we shall surmount every obstacle. We have to true to be ourselves. ನಾವು ಜಗತ್ತಿಗೆ ನಾವು ಅಂಥವ್ರು ಇಂಥವ್ರು ಅಂತ ಹೇಳಬೇಕಾಗಿಲ್ಲ. ನಮ್ಮಷ್ಟಕ್ಕೆ ನಾವು ಸತ್ಯ ಸಂದರಾಗಿ ಬದುಕೋಣಂತ, ನಮ್ಮ ನಡೆ ನುಡಿಗಳನ್ನ ಒಂದಾಗಿ ಬದುಕೋಣಂತ. ಅದಕ್ಕೆ ನಮ್ಮಷ್ಟಕ್ಕೆ ನಾವು ಪವಿತ್ರರಾಗಿದ್ದು, ಪರಿಶುದ್ಧರಾಗಿದ್ದು, ಸತ್ಯವಂತರಾಗಿದ್ರೆ ಅವಾಗ ಎಲ್ಲಾ ನಮ್ಮ ಮುಂದೆ ಬರುವಂತ ಎಲ್ಲಾ ಅಡೆತಡೆಗಳನ್ನ ನಿವಾರಿಸಿಕೊಂಡು ಮುಂದುವರಿಬಹುದು. And we can vanquish every foe and attain what we are all in search of, the peace of mind which comes of absolute knowledge. ಎಲ್ಲ ಅಡೆತಡೆಗಳನ್ನ ಮುನ್ನುಗ್ಗಿ ದಾಟಿ ನಾವು ಹೋಗ್ಬೋದು. ಆ ಹೋಗೋದ್ರ ಮುಖಾಂತರ ಎಲ್ಲ ವೈರತ್ವಗಳನ್ನ ಮೀರಿ ನಿಲ್ಬಹುದು. ಅದರ ಜೊತೆಗೆ ಮಾನಸಿಕ ಶಾಂತಿ, ನೆಮ್ಮದಿಯನ್ನ ಪಡ್ಕೊಂತಾನೆ ನಿಜವಾದಂತ ಜ್ಞಾನವನ್ನ ಅರ್ಥ ಮಾಡ್ಕೋಬಹುದು. ಅಬ್ಸಲ್ಯೂಟ್ ನಾಲೆಡ್ಜ್ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಐತಿ. ಆದರೆ ಇಫ್ ವಿ ಆರ್ ಡಿವೈಡೆಡ್, irresolute, temporizing, societal, we shall fail as a society. ಒಂದು ವೇಳೆ ನಮ್ಮೊಳಗನ ಜಗಳಗಳಾಗಿ ನಮ್ಮೊಳಗನ ಸೊಸೈಟಿಯ ಸತ್ಯಗಳ ಬಗ್ಗೆ ಅನುಮಾನಗಳು ಬಂದು ನಮ್ಮಲ್ಲಿ ಒಂದು ಡಿವಿಷನ್ ಸ್ಟಾರ್ಟ್ ಆದ್ರೆ, ಅಥವಾ ಥಿಯಾಸಫಿ ಅನ್ನೋದು ಬರೀ ಫ್ಯಾಷನ್ ಆಗಿ ಮಾಡ್ಕೊಂಡು 4 ದಿವಸ ಥಿಯಾಸಫಿ ಅಂತಕೊಂಡು ಮಾರನೇ ದಿವಸ ಮತ್ತೊಂದಕ್ಕೆ ಹೋದ್ವಿ ಅಂತಂದ್ರೆ, ನಾವು ಥಿಯಾಸಫಿಯ ಎಲ್ಲಾ ತತ್ವಗಳನ್ನ ಕೇಳಿನೂ ಕೂಡ ಹಳೆ ಸಂಪ್ರದಾಯಕ್ಕೆ ಗಂಟು ಬಿದ್ದಿವಿ ಅನ್ನೋದಾದ್ರೆ, ಆವಾಗ ವಿ ವಿಲ್ ಫೇಲ್ ಆಸ್ ಎ ಸೊಸೈಟಿ. ಈ ಥಿಯಾಸಫಿಕಲ್ ಸೊಸೈಟಿಯನ್ನ ನಾವು ಫೇಲ್ ಮಾಡ್ತೀವಿ, ಅಂದ್ರೆ ನಾವು ಫೇಲ್ ಆಗ್ತೀವಿ. And future years will doubtless see us bewailing the loss of such golden opportunity. ಒಂದು ಇಟ್ಸ್ ಎ ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ತಾರೆ. ಥಿಯಾಸಫಿಕಲ್ ಸೊಸೈಟಿಯ ಹುಟ್ಟು ಒಂದು ಗೋಲ್ಡನ್ ಅಪಾರ್ಚುನಿಟಿ. ಸತ್ಯದ ಆವಿಷ್ಕಾರಕ್ಕ, ಜಗತ್ತಿಗೆ ಸತ್ಯವನ್ನ ತಿಳಿಸೋದಕ್ಕ, ನಮ್ಮ ಧಾರ್ಮಿಕ ಪ್ರಬುದ್ಧತೆಯನ್ನ ಮೆರೆಯೋದಕ್ಕ ಇದು ಬಂಗಾರದಂತ ಅವಕಾಶ. ಇದು ಒಂದು ಸಲ ಈ ಅವಕಾಶವನ್ನ ಹಾಳು ಮಾಡ್ಕೊಂಡ್ವಿ ಅಂತಂದ್ರೆ ಮುಂದಿನ ಜಗತ್ತು ಇದ್ರ ಬಗ್ಗೆ ರೋಧಿಸ್ಬೇಕಾಗ್ತತಿ, ಶೋಕಿಸ್ಬೇಕಾಗ್ತತಿ. ಎಂತ ಅನ್ಯಾಯ ಮಾಡಿದ್ರು ಜಗತ್ತಿಗೆ ಅಂತ ಹೇಳಿ ನಮ್ಮನ್ನ ಮುಂದಿನ ಜನಾಂಗ ಬೈಕೋಬಾರ್ದು. ಅದಕ್ಕೆ ನಾವು ಪ್ರಬುದ್ಧ ಮನಸ್ಕರಾಗಿ ಒಗ್ಗಟ್ಟಾಗಿ ಸತ್ಯದ ಶೋಧನೆಗೆ ತೊಡಗಿಕೋಬೇಕು. ಯಾವ ಮುಲಾಜಿಲ್ದ ಸತ್ಯವನ್ನ ಜನರಿದ್ರಿಗೆ ಹೇಳಬೇಕು. ಅಲ್ಲಿ ಹೆದರಿಕೆ ಬೆದರಿಕೆ ಪ್ರಶ್ನೆ ಇರಬಾರ್ದು. ಸೊ ಇದು ಎಷ್ಟು ವರ್ಷ ಬದುಕ್ತತಿ ಅನ್ನೋದು ಮುಖ್ಯ ಅಲ್ಲ. ಥಿಯಾಸಫಿಕಲ್ ಸೊಸೈಟಿ 1 ವರ್ಷ ಬದುಕ್ತೈತೋ, 10 ವರ್ಷ ಬದುಕ್ತೈತೋ, 100 ವರ್ಷ ಬದುಕ್ತೈತೋ, ಅಥವಾ 1000 ವರ್ಷ ಬದುಕ್ತೈತೋ, ಅದು ಮುಖ್ಯ ಅಲ್ಲ. ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿರೋದು ಅಂತಂದ್ರೆ ನಾವು ನಂಬಿರುವಂತ ಸತ್ಯಗಳು, ನಾವು ನಡೆಯುವಂತ ದಾರಿ, ಅದು ಬಹಳ ಪ್ರಬುದ್ಧವಾಗಿದ್ದುಕೊಂಡು ಆ ಜ್ಞಾನ ಮಾರ್ಗದೊಳಗ, ಸತ್ಯ ಮಾರ್ಗದೊಳಗ ನಾವು ಮುಂದುವರೆದದ್ದೇ ಆಯ್ತಪ್ಪ ಅಂದ್ರೆ ಥಿಯಾಸಫಿ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಯಾಕಂದ್ರೆ ಆಕ್ಷನ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾರೆ. ಇವತ್ತು ನಾವು ಮಾಡುವಂತ ಸಣ್ಣ ಸಣ್ಣ ಕ್ರಿಯೆಗಳು ಜಗತ್ತಿನ ದಿಕ್ಕನ್ನೇ ಬದಲಿಸಬಲ್ಲದು, ಜಗತ್ತಿನ ದಿಕ್ಕನ್ನೇ ಬದಲಿಸಬಲ್ಲದು. ಅದಕ್ಕೆ ಅವರು ಎಕ್ಸಾಂಪಲ್ ಕೊಡ್ತಾರೆ. ಸಣ್ಣ ಸಣ್ಣ ಘಟನೆಗಳು, ಯಾವುದೋ ಒಂದು ಗುಡ್ಡದ ಮೇಲೆ ಹೋಗಿ ಯಾರೋ ಜೋರಾಗಿ ಚೀರ್ತಾರಲ್ಲ, ಅದು ಒಂದು ಘಟನೆ ಇರೋ ಬದಲಾವಣೆಯನ್ನು ತರಬಹುದು. ಮ್ಯಾಲಿಂದ ಬಿದ್ದಂತ ಒಂದು ಕಲ್ಲು ಒಂದು ದೊಡ್ಡ ಬದಲಾವಣೆಯನ್ನು ತರಬಹುದು. ಗಿಡದ ಮ್ಯಾಲಿನ ಆಪಲ್ ಕೆಳಗೆ ಬಿತ್ತು, ಆ ಕೆಳಗೆ ಬಿದ್ದದ್ದನ್ನೇ ಒಂದು ದೊಡ್ಡ ಆವಿಷ್ಕಾರಕ್ಕೆ ಕಾರಣ ಆಯ್ತು.
ಹೌದಾ? ಜಗತ್ತಿನ ಇತಿಹಾಸವನ್ನೇ ಬದಲಾವಣೆ ಮಾಡುವಂತ ಘಟನೆ ಅದು. ಹಣ್ಣು ಬೀಳೋದು ಮಾಮೂಲು, ಒಂದು ಸಣ್ಣ ಕ್ರಿಯೆ, ಅದು ಆಕ್ಷನ್ ಅದು. ಆದ್ರ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನ ಅರ್ಥ ಮಾಡಿಕೊಂಡು ಅದ್ರ ಮುಖಾಂತರ ಅನೇಕ ಆವಿಷ್ಕಾರಗಳನ್ನ ಮಾಡೋದಕ್ಕೆ ಸಾಧ್ಯತೆ ಆಯ್ತು. ಹಂಗ ದೊಡ್ಡ ದೊಡ್ಡ ವಿಜ್ಞಾನಿಗಳು ಸಣ್ಣ ಸಣ್ಣ ಘಟನೆಗಳನ್ನ ಹಿಡ್ಕೊಂಡು ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದ್ದಾರೆ. ಅದನ್ನ ಅವ್ರು ಹೇಳ್ತಾರೆ. ಅದಕ್ಕೆ ಇದು ಸಣ್ಣದು ದೊಡ್ಡದು ಅನ್ನೋ ಪ್ರಶ್ನೆ ಅಲ್ಲ. ನೀವು ಹೆಂಗ ನಿಮ್ಮ ನಡೆ ನುಡಿಗಳನ್ನ ತಿಳ್ಕೊಂಡು ನಡಿತೀರಿ, ಅದು ಜಗತ್ತಿಗೆ ದೊಡ್ಡ ಪ್ರೇರಕ ಶಕ್ತಿ ಆಗ್ಬೋದು. ಅದಕ್ಕೆ ಏನೂ ಇಲ್ಲದಂತ ಸಣ್ಣ ಸಣ್ಣ ಸನ್ಯಾಸಿಗಳು, ಫಕೀರರು ಇಡೀ ಜಗತ್ತನ್ನೇ ಬದಲಾವಣೆ ಮಾಡಿದ್ದಾರೆ. ಏನು ಶ್ರೀಮಂತಿಕೆ ಇರಲಾರ್ದಂತ ಜನ, ಮೈ ಮೇಲೆ ತುಂಬ ಬಟ್ಟೆಯನ್ನು ಹಾಕಿಕೊಳ್ಳಾರ್ದಂತ ಜನ. ಬಹುಶಃ ಗಾಂಧಿಯ ಎಕ್ಸಾಂಪಲ್ ನೀವು ಕೊಡೋದಾದ್ರೆ, ಗಾಂಧೀಜಿ ತುಂಡು ಬಟ್ಟೆಯ ಫಕೀರ ಅಂತ ಕರೀತಿದ್ರು ಗಾಂಧೀಜಿಗೆ. ಕೆಳಗೊಂದು ತುಂಡು ಮೇಲೊಂದು ತುಂಡು ಹಾಕೊಂಡು ಗಾಂಧೀಜಿ ಒಂದು ಆಶ್ರಮದೊಳಗೆ ಬದುಕಿದ್ರು, ಸನ್ಯಾಸಿಗಳಂಗ. ಆದ್ರ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದ್ರೊಳಗ ಎಂಥ ಪ್ರಬುದ್ಧತೆಯನ್ನ ಮಹಾತ್ಮ ಗಾಂಧೀಜಿ ಮೆರೆದ್ರು. ನಮ್ಮ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿ. ಹಂಗೆ ಎಷ್ಟೋ ಸನ್ಯಾಸಿಗಳು ಏನೂ ಇರ್ಲಾರ್ದವರು ಜಗತ್ತಿಗೆ ಹೊಸ ದಿಕ್ಕನ್ನು ತೋರಿಸಿದ್ದಾರೆ. ಅದಕ್ಕೆ ನಮ್ಮ ಪ್ರತಿಯೊಂದು ಕ್ರಿಯೆಗಳು ಕೂಡ ಜಗತ್ತನ್ನ ಬದಲಾಯಿಸಬಲ್ಲವು ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಆವಾಗ ನಾವು ಏನಾದ್ರೂ ಮಾಡೋದಕ್ಕೆ ಸಾಧ್ಯ. ಆತ್ಮೀಯ ಸಹೋದರ ಸಹೋದರರೇ, ಒಂದು ವಿಷಯವನ್ನು ತಿಳ್ಕೊಳ್ರಿ. ಈ ಜಗತ್ತು ಮಾರ್ಗದರ್ಶನಕ್ಕಾಗಿ ಕಾದೈತಿ. ಯಾಕಂದ್ರೆ ಪೀಪಲ್ ಆರ್ ಸ್ಟ್ರಗ್ಲಿಂಗ್ ಬ್ಲೈಂಡ್ಲಿ ಅಂತಾರ ಕರ್ನಲ್ ಅಲ್ಕಾಟ್ರು. ಲಕ್ಷಾಂತರ ಜನ, ಮಿಲಿಯನ್ ಗಟ್ಟಲೆ ಜನ ಯಾವ ಗೊತ್ತು ಗುರಿ ಇರ್ಲಾರ್ದನ ಬರೀ ಹೊಡೆದಾಡೋದು, ಬಡದಾಡೋದು, ಮನಸ್ಸು ಸರಿ ಇರ್ಲಾರ್ದಂಗ ಗೋಳಾಡೋದು, ಇನ್ನೊಬ್ಬರನ್ನ ಅನುಮಾನಿಸೋದು, ಇನ್ನೊಬ್ಬರನ್ನ ಕೊಲ್ಲೋದು, ವಂಚನೆ ಮಾಡೋದು, ಇಂಥದ್ರೊಳಗನ್ನ ತೊಡ್ಕೊಂಡ್ಬಿಟ್ಟಿದ್ದಾರೆ. ದೇ ಆರ್ ಸ್ಟ್ರಗಲಿಂಗ್. ಮಾನಸಿಕ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಅದಕ್ಕೆ ಅವರು ಧರ್ಮ ಗುರುಗಳ ಕಡೆಗೆ ನೋಡಕತ್ತಿದ್ದಾರ. ಆದ್ರೆ ಸ್ಪಷ್ಟವಾದಂತ ದಾರಿಯನ್ನ, ಗುರಿಯನ್ನ ತೋರಿಸುವಂತ ಗುರುಗಳು ಸಿಗ್ತಾ ಇಲ್ಲ ಬಹಳಷ್ಟು ಜನರಿಗೆ. ಎಷ್ಟೋ ಧರ್ಮಗಳು ಬಹಳ ಕ್ರೂಯಲ್ ಆಗಿ ನಡ್ಕೊಂತಾವೆ. ದೆವ್ವ ಬಿಡಿಸೋ ನೆವದೊಳಗ ಮನುಷ್ಯನ ಹೆಂಗ ಚಾಟಿಲೆ ಹೊಡಿತಾರ ಅನ್ನೋದು ನೋಡ್ಬೇಕು ನೀವು. ನನ್ನ ಮನಸ್ಸಿಗೆ ಏನಾದ್ರೂ ಆಗೈತಿ ಅಂತ ಹೇಳಿ ದೇವ್ರ ಕಡೆ ಹೋದ್ರೆ ಅಲ್ಲಿ ಬಂಗಾರದ ತೊಟ್ಲು ಮಾಡಿ ಹಾಕಪ್ಪ, ಅಥವಾ ಬೆಳ್ಳಿಯ ಆಕಳನ್ನ ದಾನ ಮಾಡಪ್ಪ, ಹಂಗ ಹಿಂಗ ಹೇಳಿ ಮನುಷ್ಯನ ಸುಲಿಗೆ ಮಾಡೋದಕ್ಕ ಅವರೆಲ್ಲರೂ ಪ್ರಯತ್ನ ಪಡೋದನ್ನ ನೋಡ್ತೀವಿ. ರಿಲಿಜಿಯಸ್ ಡಿಸ್ಪಾಟಿಸಮ್ ಅಂತ ಹೇಳ್ತಾರ ಅವ್ರು. ಇಂಥ ಕ್ರೂಯಲ್ ಬುದ್ಧಿ ಇಟ್ಕೊಂಡಿರುವಂತಹ ಧರ್ಮಗಳ ನಡುವ ಸಾಮಾನ್ಯ ಜನರು ಪ್ರಲಾಪಿಸಾಕತ್ತಿದ್ದಾರ, ಒದ್ದಾಡಕತ್ತಿದ್ದಾರ. ಅವರಿಗೆ ನಿಜವಾದಂತ ಸ್ವಾತಂತ್ರ್ಯ ಇಲ್ಲ, ನಿಜವಾದಂತ ಮಾನಸಿಕ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ. ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು, ಎಲ್ಲಿ ಹೋದ್ರ ನನಗ ಮೋಕ್ಷ ಸಿಗ್ತತಿ, ಎಲ್ಲಿ ಹೋದ್ರ ನನಗ ಮಾನಸಿಕ ಶಾಂತಿ ಸಿಗ್ತತಿ, ಎಲ್ಲಿ ಹೋದ್ರ ನನ್ನ ಜೀವನ ಪಾವನ ಆಗ್ತತಿ ಅಂತ ಹೇಳಿ ಅವರು ಆ ಕಡೆ ಈ ಕಡೆ ವಿಹ್ವಲರಾಗಿ ನೋಡ್ತಾ ಇದ್ದಾರ. ಅಂತ ಜನರಿಗೆ ಥಿಯೋಸಫಿಕಲ್ ಸೊಸೈಟಿ ನಿಜವಾದಂತ ದಿಕ್ಕನ್ನ ತೋರಿಸುವಂತ ದಾರಿದೀಪ ಆಗ್ಬೇಕು.
ಕೋಟ್ಯಾಂತರ ಜನ ಇನ್ನೂ ಸರಿಯಾದಂತ ದಾರಿ ಸಿಗಲಾರ್ದಂಗೆ ಒದ್ದಾಡ್ತಾ ಇದ್ದಾರೆ. ಮಾಯೆ ಅಂತ ನೀವೇನು ಕರಿತೀರಿ ಅಂತ ಮಾಯಾ ಪ್ರಪಂಚದೊಳಗ ತಮ್ಮನ್ನು ತಾವು ಕಳ್ಕೊಳ್ತಾ ಇದ್ದಾರೆ. ಅದಕ್ಕ ಸತ್ಯದ ದರ್ಶನ ಆಗ್ಬೇಕು ಜನರಿಗೆ. ಇದು ಸತ್ಯ, ಇದು ನಿತ್ಯ, ಇದು ಜೀವನ ಅನ್ನೋದು ಗೊತ್ತಾಗ್ಬೇಕು ಜನರಿಗೆ. ಬಹಳಷ್ಟು ಜನ ಧರ್ಮ ಅಂತ ಅಂದುಕೊಳ್ಳೇನೆ ಸ್ಪಿರಿಚುವಲಿಸಂ, ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋಗ್ಬಿಟ್ರೆ ನಮ್ಮ ಜೀವನ ಪಾವನ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಯಾವುದೇ ಧರ್ಮಕ್ಕೆ ಹೋಗ್ರಿ ನೀವು, ಕೆಲವು ನಂಬಿಕೆಗಳಿಗೆ ನಾವು ಗುಲಾಮರಾಗ್ತೇವೆ. ಎಷ್ಟೋ ನಂಬಿಕೆಗಳು ಮೂಢನಂಬಿಕೆಗಳೇ ಆಗಿರ್ತಾವೆ. ನಾವು ಆತ್ಮದ ಬಗ್ಗೆ ಮಾತಾಡ್ತೀವಿ, ಪರಮಾತ್ಮನ ಬಗ್ಗೆ ಮಾತಾಡ್ತೀವಿ, ನಮ್ಮ ಮನೆ ದೇವರುಗಳ ಬಗ್ಗೆ ಮಾತಾಡ್ತೀವಿ, ನೂರಾರು ದೇವರುಗಳು ದೇವತೆಗಳ ಬಗ್ಗೆ ಮಾತಾಡ್ತೀವಿ. ನಮ್ಮ ದೇವತೆಗಳಂತಲೇ ನಿಮಗೆ ಮೋಕ್ಷ ಸಿಗ್ತತಿ, ಅದಕ್ಕೆ ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗ್ರಿ ಅಂತ ಜನರನ್ನು ಪ್ರೇರೇಪಿಸ್ತೀವಿ. ಎಷ್ಟೋ ಜನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗೋದು ನೋಡ್ತೀವಿ, ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗೋದು ನೋಡ್ತೀವಿ. ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗ್ಬಿಟ್ರೆ ನಮ್ಮ ಜೀವನ ಪಾವನ ಆಗ್ತತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇದು ಬಹಳಷ್ಟು ಜನರು ಹಿಡ್ಕೊಂಡು ಹೋಗುವಂತ ದಾರಿಗಳು. ಆದ್ರ ಯಾವ ಧರ್ಮದೊಳಗನ ಹೋಗ್ರಿ, ಸರಿಯಾದಂತ ನಡೆ ನುಡಿ ಪ್ರಾಮಾಣಿಕತೆ ಸತ್ಯದ ದರ್ಶನ ನಿಮ್ಗೆ ಆಗ್ಲಿಲ್ಲ ಅಂತಂದ್ರ ಎಲ್ಲಿನೂ ನಿಮ್ಗೆ ಶಾಂತಿ ಸಿಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ. ಅದಕ್ಕ ನಮ್ಮ ಜೀವನವನ್ನ ಪರಿಪಕ್ವ ಮಾಡುವಂತ ರೀತಿ ಏನು ಅನ್ನೋದನ್ನ ನಾವು ಕಲಿಬೇಕಾಗ್ತದೆ. ಅದಕ್ಕೆ ಬಹಳಷ್ಟು ಜನ ಇವತ್ತು ನಮ್ಮ ಥಿಯೋಸಫಿಸ್ಟ್ ಹಿಡ್ಕೊಂಡೇ ನಾನು ಹೇಳ್ತಾ ಇದ್ದೀನಿ, ನಾವು ಯಾವುದ್ರೊಳಗೂ ಪರ್ಫೆಕ್ಷನ್ ಸಾಧನೆ ಮಾಡ್ತಾ ಇಲ್ಲ. ಥಿಯೋಸಫಿಕಲ್ ಉಪನ್ಯಾಸಗಳನ್ನ ಕೇಳ್ತೀವಿ, ಬಹಳಷ್ಟು ನಾನು ನೋಡ್ತಾ ಇರ್ತೀನಿ. ಥಿಯೋಸಫಿಕಲ್ ಸೊಸೈಟಿಗೂ ಬರ್ತಾರೆ, ರಾಮಕೃಷ್ಣ ಆಶ್ರಮಕ್ಕೂ ಹೋಗ್ತಾರೆ, ಮತ್ತೆ ಇನ್ನೊಂದು ಆಶ್ರಮಕ್ಕೂ ಹೋಗ್ತಾರೆ, ಎಲ್ಲ ಕಡೆಗೂ ಹೋಗ್ತಾರೆ, ಸತ್ಯದ ಹುಡುಕೊಂತಾನೆ. ಆದ್ರೆ ಎಲ್ಲಿನೂ ನಿಜವಾದಂತ ದರ್ಶನ ಆಗ್ಲಾರ್ದನೆ ಒದ್ದಾಡ್ತಾರೆ. ದೇ ವಿಲ್ ಮಿಕ್ಸ್ಡ್ ಅಪ್ ಎವ್ರಿಥಿಂಗ್, but they will not achieve any perfection anywhere. ಮತ್ತೆ ನಾವು ಇಲ್ಲಿ ಸತ್ಯವನ್ನು ಕೇಳ್ತೀವಿ, ಮನೆಯೊಳಗೆ ಹೋದ್ರೆ ಮತ್ತೆ ನಮ್ಮ ಮೂಢನಂಬಿಕೆಗಳನ್ನೇ ಫಾಲೋ ಮಾಡ್ತೀವಿ. ಹೀಗಾಗಿ ನಮ್ಮ ನಡೆ ನುಡಿಗಳು, ನಾವು ಕಂಡುಕೊಳ್ಬೇಕಾದಂತ ದರ್ಶನ, ಇವು ಯಾವುವು ಒಂದು ಸ್ಪೆಷಲ್ ಆಗಿ ಯುನಿಕ್ ಆಗಿ ನಮ್ಮೊಳಗಿಲ್ಲ. We are not individuals. We have been divided with caste, creed and our prejudiced mind. ಹಂಗ ಡಿವೈಡೆಡ್ ಆಗಿರುವಂತ ಮನಸ್ಥಿತಿ ಇರುವಂತ ನಾವುಗಳು ಇಂಡಿವಿಜುವಲ್ ಆಗೋದಕ್ಕೆ ಹೆಂಗ್ ಸಾಧ್ಯ? ಸತ್ಯವನ್ನ ಅರಸೋದಕ್ಕೆ ಹೆಂಗ್ ಸಾಧ್ಯ? ಸಮಗ್ರತೆಯನ್ನ ಗುರುತಿಸೋದಕ್ಕೆ ಹೆಂಗ್ ಸಾಧ್ಯ? ಪರಿಪೂರ್ಣರಾಗಬೇಕು ಅಂತಂದ್ರೆ ನಾವು ಮೊದಲ ಇಂಡಿವಿಜುವಲ್ ಆಗ್ಬೇಕಲ್ಲ. ಆ ಕೊರತೆ ಎಲ್ಲಾ ಜನರಿಗೂ ಕಾಡ್ತೈತಿ. ನಾವು ಬರೀ ಅನುಯಾಯಿಗಳಾಗಿದ್ದೀವೋ ಹೊರತು ನಾವು ಶೋಧಕರಾಗಿಲ್ಲ. ವಿ ಆರ್ ದ ಫಾಲೋವರ್ಸ್ ಆಫ್ ಮಹಾವೀರ, ಗೌತಮ ಬುದ್ಧ, ಜೀಸಸ್ ಕ್ರಿಸ್ತ್, ಮೊಹಮ್ಮದ್ ಪೈಗಂಬರ್. ಹೌದಪ್ಪ, ಅವ್ರು ಹೇಳಿದಾರ, ಅದು ಸತ್ಯ. ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾನ, ಸತ್ಯ. ಬುದ್ಧ ಹೇಳಿದಾನ, ಸತ್ಯ. ನಮ್ಮ ಶಂಕರಾಚಾರ್ಯ ಹೇಳಿದಾರ, ಸತ್ಯ. ಅದನ್ನು ನಂಬಿಕೊಂಡು ಹೊಂಟಿದ್ದೀವಿ ಹೊರತು ನಾವು ಸತ್ಯವನ್ನ ಕಂಡಿದ್ದೀವ? ನಾವು ಸತ್ಯವನ್ನ ಶೋಧನೆ ಮಾಡಿದ್ದೀವ? ಈ ಪ್ರಶ್ನೆ ಕೇಳಿದ್ರೆ 99% ಆಫ್ ಪೀಪಲ್ ದೇ ಆರ್ ನಿಲ್ ಇನ್ ದಿಸ್ ರಿಗಾರ್ಡ್. ಅವ್ರು ಬರೀ ಫಾಲೋವರ್ಸ್. ಅದಕ್ಕೆ ಕುರಿಗಳು ಸಾರ್, ನಾವು ಕುರಿಗಳು ಅಂತ ಏನ್ ಹೇಳ್ತಾರಲ್ಲ, ಹಂಗಾಗಿತ್ತು ನಮ್ಮ ಪರಿಸ್ಥಿತಿ.
ನಮ್ಮ ಅನುಭವದ ಮಟ್ಟಕ್ಕೆ ಸತ್ಯವನ್ನ ನಾವು ತರ್ತಾ ಇಲ್ಲ. ಮಾತಾಡೋದಕ್ಕಷ್ಟೇ ಸತ್ಯವನ್ನ ಬಳಸ್ಕೊಳ್ತಾ ಇದ್ದೀವಿ. ಮಾತಾಡೋದಕ್ಕಷ್ಟೇ ಗೌತಮ ಬುದ್ಧನನ್ನು ಉದಾಹರಣೆ ಕೊಡ್ತೀವಿ, ಬುದ್ಧನನ್ನು ಉದಾಹರಣೆ ಕೊಡ್ತೀವಿ, ಮೊಹಮ್ಮದ್ ಪೈಗಂಬರ್ನ ಉದಾಹರಣೆ ಕೊಡ್ತೀವಿ, ಬಸವಣ್ಣನ ಉದಾಹರಣೆ ಕೊಡ್ತೀವಿ. ಆದ್ರ ಅವರು ಹೇಳಿದಂಗೆ ಜೀವನ ಐತ ನಮ್ದು? ಅವುಗಳ ಬಗ್ಗೆ ನಾವು ಬಹಳ ವಿಚಾರ ಮಾಡ್ಬೇಕು. ಹಿಂಗಾಗಿ ಆಧ್ಯಾತ್ಮಿಕತೆಗೆ ಸೋತ್ ಹೋಗ್ತೈತಿ. ನಾವು ಆಧ್ಯಾತ್ಮಿಕರಾಗೋದಕ್ಕೆ ಬಯಸಿದಷ್ಟು ನಾವು ಇನ್ನಷ್ಟು ಡಿವೈಡೆಡ್ ಆಗೋತ ಹೋಗ್ತಾ ಇದ್ದೀವಿ. ವಿ ಆರ್ ದ ಸ್ಪಿರಿಟ್ ಅನ್ನೋ ಭಾವ ಎಷ್ಟು ಜನರೋಗೈತಿ. ಆತ್ಮ ಸ್ವರೂಪಿಗಳು ನಾವು ಮಾತಾಡ್ತೀವಿ, ಆದ್ರ ಆತ್ಮದ ಪರಿಗ್ರಹಣೆ ಎಷ್ಟು ಜನರೊಳಗೆ ಆಗೈತಿ. ದೇಹಕ್ಕನ ಅಂಟ್ಕೊಂಡು ಕುತ್ಕೊಂಡಿದ್ದೀವಲ್ಲ, ದೇಹ ಭಾವವನ್ನ ಮರೆತು ಬದುಕಿದವರೆಷ್ಟು. ರಮಣ ಮಹರ್ಷಿಗಳು ಹೇಳಿದ ಮತ್ತಕ್ಕ ನಾನು ಯಾಕೆ ಇರಕ್ಕಾಗ್ಲಿಲ್ಲ? ಪ್ರಶ್ನೆ ನಮ್ಮನ್ನ ಕಾಡ್ತೈತಿ. ಹೀಗಾಗಿ ಬಹಳಷ್ಟು ಇಂಥ ವೇದಿಕೆಗಳು ನಮಗೆ ಮೋಸ ಮಾಡ್ತವೆ. ನಾವು ಮೋಸಕ್ಕೆ ಒಳಗಾಗ್ತೀವಿ. ಮೋಸವನ್ನ ಬೇರೆದವ್ರು ಮಾಡೋದಕ್ಕಿಂತ ನಮಗೆ ನಾವೇ ಮೋಸ ಮಾಡ್ಕೊತೀವಿ. ಮಾತಾಡೋದೇ ಒಂದು, ಇರೋದೇ ಒಂದು. ಅದು ಮೋಸ ಅಲ್ಲನು? ನಮಗೆ ನಾವೇ ಮಾಡ್ಕೊಳ್ಳುವಂತ ಮೋಸ ಅಲ್ಲನು? ಯಾಕ ನಮ್ಮನ್ನ ನಾವು ಬಗೆದು ಸತ್ಯಶ್ಚ ಸತ್ಯ ಸ್ವಂತರಾಗಿ ಬದುಕೋದಕ್ಕಾಗೋದಿಲ್ಲ, ಪರಿಪೂರ್ಣರಾಗಿ ಬದುಕೋದಕ್ಕಾಗೋದಿಲ್ಲ ಅನ್ನೋದನ್ನೇ ನಮ್ಮ ಪ್ರಶ್ನೆ. ಇನ್ನ ಕ್ರಿಶ್ಚಿಯಾನಿಟಿ ಒಳಗೆ ನೀವು ಒಡಕಿ ನೋಡಿದ್ರು ಕೂಡ ಪ್ರೊಟೆಸ್ಟೆಂಟ್ಸು, ಕ್ಯಾಥೋಲಿಸಿಸ್ಟು ಅಲ್ಲಿಯೂ ಡಿವಿಷನ್ ಐತಿ. ಪ್ರೊಟೆಸ್ಟೆಂಟ್ಸು ನಂಬೋದು ಬೈಬಲನ್ನ ಅದರ ಇನ್ಸ್ಪಿರೇಷನ್ದಾಗ ಬದುಕಬೇಕು ಅಂತ ಅವ್ರು ಹೇಳ್ತಾರೆ. ಬೈಬಲ್ ಹೇಳಿದ್ದೇ ಸತ್ಯ ಅಂತ ಅವ್ರು ನಂಬ್ತಾರೆ. ಆದರೆ ಬೈಬಲ್ಲೇ ಆಗಿರ್ಲಿ, ಭಗವದ್ಗೀತೆನೇ ಆಗಿರ್ಲಿ, ಕುರಾನ್ ಆಗಿರ್ಲಿ, ಅವು ಹಿಂದೆ ಯಾವಾಗ ಬರ್ದಿದ್ವು ಅನ್ನೋದನ್ನು ವಿಚಾರ ಮಾಡಬೇಕು. ಸುಮಾರು 2000-3000 ಹಿಂದೆ ಬರೆದಂತ ಕೃತಿಗಳು ಅವತ್ತಿನ ಸತ್ಯವನ್ನ ಬರೆದಿದ್ದಾವೆ, ಇಲ್ಲ ಅಂತಲ್ಲ. ಆದ್ರೆ ಇವತ್ತಿನ ಕಾಲಘಟ್ಟಕ್ಕೂ ಅವನ್ನ ಅನ್ವಯಿಸಬಹುದು, ಅದು ಸುಳ್ಳಲ್ಲ. ಆದ್ರ ಅವುಗಳನ್ನ ಮೀರಿದಂತ ಜೀವನ ಇವತ್ತೈತಿ. ಎಲ್ಲಾ ಕಾಲಕ್ಕೂ ಎಲ್ಲಾ ಮಾತುಗಳು ಸತ್ಯ ಅಂತ ಅನ್ನೋದಕ್ಕಾಗೋದಿಲ್ಲ. ಅದ್ರೊಳಗೂ ಸತ್ಯ ಇರಬಹುದು, ಅದ್ರೊಳಗೂ ಸುಳ್ಳು ಇರಬಹುದು. ಹಾಗಾದ್ರೆ ಸತ್ಯ ಯಾವುದು, ಸುಳ್ಳು ಯಾವುದು, ಅದನ್ನ ಅರ್ಥೈಸ್ಕೋಬೇಕಲ್ಲ. ಅದನ್ನ ಬಿಟ್ಟು ನಾವು ಅದು ಹೇಳಿದ್ದೇ ಕರೆಕ್ಟು ಅಂತ ಹೇಳ್ಕೊಂತಾನೆ ಅದಕ್ಕೇನೆ ಅಂಟಿಕೊಂಡು ಅದಕ್ಕೇನೆ ನಮ್ಮ ಜೀವನ ಬಲಿದಾನ ಮಾಡುವ ಹೋದ್ವಪ್ಪ ಅಂದ್ರೆ ನಾವು ಮೂಲಭೂತವಾದಿಗಳಾಗ್ಬಿಡ್ತೀವಿ. ಅದೊಂದು ಧಾರ್ಮಿಕ ದುರಹಂಕಾರ ಆಗ್ತತಿ. ಅದಕ್ಕೆ ಇವತ್ತಿನ ಜೀವನ ಪದ್ಧತಿಗೆ ಅದು ಅನ್ವಯ ಆಗಬಲ್ಲದ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಯಾಕಂದ್ರೆ ಎಲ್ಲಾ ಧರ್ಮದೊಳಗೂ ಮೂಢನಂಬಿಕೆಗಳದಾವೆ, ಶೋಷಣೆಗಳದಾವೆ, ಹೊಡೆದಾಟ ಬಡಿದಾಟಗಳದಾವೆ. ನಾನೇ ಶ್ರೇಷ್ಠ, ನಾನು ಹೇಳಿದ್ದೇ ಕರೆಕ್ಟು ಅನ್ನುವಂತ ಒಂದು ಪೂರ್ವಾಗ್ರಹ ಕಲ್ಪನೆಗಳದಾವೆ. ಅವೆಲ್ಲವನ್ನು ನಾವು ವಿಚಾರ ಮಾಡಬೇಕು. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗಲಾರ್ದಂತ ಸ್ಥಿತಿ ಐತಿ. ಅದಕ್ಕೆ ಅವ್ರು ಹೇಳ್ತಾರೆ, ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾರೆ ಇದ್ರೊಳಗೆ. ಕ್ಯಾಥೋಲಿಕ್ಸು ಮತ್ತು ಪ್ರೊಟೆಸ್ಟೆಂಟ್ಸು ಕ್ರಿಶ್ಚಿಯಾನಿಟಿಯ ಅನುಯಾಯಿಗಳಾಗಿದ್ರು ಕೂಡ ತಮ್ಮೊಳಗೆ ಹೆಂಗೆ ಹೊಡೆದಾಡ್ತಿದ್ರು ಅನ್ನೋದು ಕೇಳ್ತಾರೆ. ನಿಮ್ಗೆ ಗೊತ್ತಿರುವಂಗ ಎಷ್ಟೋ ಸತ್ಯಾನ್ವೇಷಕರನ್ನ ಇದೇ ಧರ್ಮದ ಅಧಿಕಾರಿಗಳು ಕಗ್ಗೊಲೆ ಮಾಡಿಬಿಟ್ರು. ಬ್ರೂನೋ, ಗೆಲಿಲಿಯೋ ಅವರ ಪರಿಸ್ಥಿತಿ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತು. ಸತ್ಯವನ್ನ ಹೇಳೋದಕ್ಕೆ ಹೋದ್ರೆ ಜನ ಈ ಧಾರ್ಮಿಕ ಮುಖಂಡ್ರೆ ಸಹಿಸಲಾರದಂತ ಪರಿಸ್ಥಿತಿ ಇತ್ತು. ಸೊ ಅಂಥವುಗಳನ್ನ ನಾವು ಇವತ್ತಿಗೂ ಒಪ್ಕೊಳ್ಳೋದಕ್ಕೆ ಸಾಧ್ಯತೆ ಐತಾ ಅನ್ನೋದು ಒಂದು ಪ್ರಶ್ನೆ ಇದು. ಅದಕ್ಕೆ ಕರ್ನಲ್ ಅಲ್ಕಾಟ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಐ ಕ್ಯಾನ್ ಓನ್ಲಿ ಸೇ ದಟ್
come well, come ill, my heart, my soul, my mind, and my strength are pledged to this cause. ಸತ್ಯಾನ್ವೇಷಣೆಗಾಗಿನೇ ಇಡೀ ನನ್ನ ಜೀವನ ಮೀಸಲು ಅಂತ ಹೇಳ್ತಾರೆ ಅವರು. ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಅದು ಮುಖ್ಯ ಅಲ್ಲ. ನಾನೊಬ್ಬ ಥಿಯೋಸಫಿಸ್ಟ್ನಾಗಿರೋದು ಸತ್ಯಾನ್ವೇಷಣೆಗಾಗಿ. ಒಳ್ಳೇದಾಗ್ಲಿ ಕೆಟ್ಟದ್ದೇ ಆಗ್ಲಿ ನಾನು ಅದನ್ನು ಬಿಡೋದಿಲ್ಲ. And I shall stand fast while I have a breath of life in me, though all others shall retire and leave me to stand alone. ಈ ಸೊಸೈಟಿಯ ಸ್ಥಾಪನೆ ಆಗ್ಬಿಟ್ಟೈತಿ. ಇವಾಗ ನನ್ನನ್ನು ಎಲ್ಲರೂ ಬಿಟ್ಟು ಹೋದ್ರೂ ಸರಿಯೇ, ನಾನು ಒಬ್ಬನೇ ಆದರೂ ಸರಿಯೇ, ನಾನು ಈ ಥಿಯೋಸಫಿಕಲ್ ಸೊಸೈಟಿಯ ಏನು ಸತ್ಯಾನ್ವೇಷಣೆಗಾಗಿ ಹುಟ್ಟಿರುವಂಥ ಈ ಸೊಸೈಟಿಯ ದೇಹಕ್ಕಾಗಿ ನನ್ನ ಜೀವನವನ್ನೇ ಮುಡಿಪಾಗಿಡ್ತೀನಿ. ನಾನು ಒಬ್ಬನೇ ಆಗಿರಲಿ, ನಾನು ಹೋರಾಡ್ತೀನಿ ಅಂತಾರೆ. ಬಟ್ ಐ ಶಾಲ್ ನಾಟ್ ಬಿ ಅಲೋನ್, ನಾರ್ ವಿಲ್ ದ ಥಿಯೋಸಫಿಕಲ್ ಸೊಸೈಟಿ ವಿಲ್ ಬಿ ಅಲೋನ್. ನಾನು ಒಬ್ಬನೇ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಅವರು. ಯಾಕಂದ್ರೆ ಸತ್ಯ ನನ್ನ ಹಿಂದೈತಿ. ಯಾರು ಸತ್ಯವನ್ನು ಗೌರವಿಸ್ತಾರೋ, ಸತ್ಯದಿಂದ ಪ್ರೇರೇಪಿತರಾಗ್ತಾರೋ ಅವರು ನನ್ನ ಬೆನ್ನೆಲುಬಾಗಿ ಯಾವಾಗಾದ್ರೂ ನಿಂತ್ಕೊಂಡಿರ್ತಾರೆ. ಅದಕ್ಕೆ ನಾನು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಥಿಯೋಸಫಿಕಲ್ ಸೊಸೈಟಿ ಕೂಡ ಏಕಾಂಗಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅವರು ಹೇಳಿದ ಮಾತು ಸತ್ಯವೋ. ಇವತ್ತು ಜಗತ್ತಿನಾದ್ಯಂತ ಥಿಯೋಸಫಿಕಲ್ ಸೊಸೈಟಿಯ ಬ್ರಾಂಚ್ಗಳಿದಾವೆ. ಥಿಯೋಸಫಿಯ 3 ಮಹಾನ್ ಸತ್ಯಗಳನ್ನು ಒಪ್ಪಿಕೊಂಡು ಎಲ್ಲರೂ ಥಿಯೋಸಫಿಕಲ್ ಸೊಸೈಟಿಯ ಮೆಂಬರ್ಗಳಾಗಿದ್ದಾರೆ. ಸತ್ಯ ಶೋಧನೆಯೊಳಗ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಫ್ ಐ ರೈಟ್ಲಿ ಅಪ್ರಿಹೆಂಡ್ ಅವರ್ ವರ್ಕ್, ಹಂಗಾದ್ರೆ ಥಿಯೋಸಫಿಸ್ಟ್ ಮಾಡಬೇಕಾದಂತ ಕೆಲಸ ಏನು? ಇಟ್ ಈಸ್ ಟು ಏಡ್ ಇನ್ ಫ್ರೀಯಿಂಗ್ ದ ಪಬ್ಲಿಕ್ ಮೈಂಡ್ ಆಫ್ ಅ ಥಿಯಾಲಜಿಕಲ್ ಸೂಪರ್ಟಿಷನ್. ಬ್ಯಾರೆ ಸಂಘಟನೆಗಳಿಗಿಂತ, ಧಾರ್ಮಿಕ ಸಂಘಟನೆಗಳಿಗಿಂತ ಥಿಯೋಸಫಿಕಲ್ ಸೊಸೈಟಿ ಯಾವುದ್ರೊಳಗೆ ಭಿನ್ನ ಅಂತ ಕೇಳಿದ್ರೆ ನಾವೇನ್ ಮಾಡ್ಬೇಕಾಗೈತಿ? ಇವತ್ತು ಸಾರ್ವಜನಿಕ ಜನರ ಜೀವನ ಏನೈತಲ್ಲ, ಅವರ ಜೀವನವನ್ನ ಥಿಯೋಸಫಿಕಲ್ ಸೂಪರ್ಟಿಷನ್ ನಿಂತ ಮುಕ್ತ ಮಾಡಬೇಕಾಗೈತಿ. ಧಾರ್ಮಿಕ ಅಂಧಕಾರ, ಧಾರ್ಮಿಕ ಅಜ್ಞಾನ, ಮೂಢನಂಬಿಕೆ ಸಾಕಷ್ಟು ಜನರೊಳಗೈತಿ. ಅದರಲ್ಲಿಂತ ಅವರನ್ನ ನಾವು ಪಾರ್ ಮಾಡಬೇಕಾಗೈತಿ. ಅಂಡ್ ಎ ಟೇಮ್ ಸಬ್ಸರ್ವಿಯನ್ಸ್ ಟು ದ ಅರೋಗೆನ್ಸ್ ಆಫ್ ಸೈನ್ಸ್. ಇಲ್ಲಿ 2 ಮಹಾ ಕ್ಷೇತ್ರಗಳದಾವ. ಒಂದು ಧರ್ಮ, ಇನ್ನೊಂದು ವಿಜ್ಞಾನ. ಧರ್ಮ ಧಾರ್ಮಿಕ ಮೂಢನಂಬಿಕೆಗಳನ್ನ ಬಿತ್ತೈತಿ. ವಿಜ್ಞಾನ ಕೂಡ ಬಹಳ ಎರೋಗೆಂಟ್ ಆಗಿ ಬಿಹೇವ್ ಮಾಡ್ತೈತಿ. ದೇವರದನ ತೋರ್ಸು, ಸತ್ಯ ಐತಾ ತೋರ್ಸು, ನನ್ನ ಮುಂದೆ ಕಣ್ಣಿಗೆ ಕಾಣಬೇಕು ನನಗದು. ಆತ್ಮ ಎಲ್ಲಿ, ಪರಮಾತ್ಮ ಎಲ್ಲಿ ಪ್ರಶ್ನೆ ಕೇಳ್ತೈತಿ. ಅದು ವಿಜ್ಞಾನಕ್ಕೂ ನಾವು ಉತ್ತರ ಹೇಳಬೇಕಾಗೈತಿ. ನಮ್ಮನ್ನೆಲ್ಲದನ್ನೂ ಮೀರಿದಂತ ಒಂದು ಮಹಾಶಕ್ತಿ ಐತಿ. ಆ ಶಕ್ತಿಯನ್ನ ವಿಜ್ಞಾನಕ್ಕೆ ತೋರಿಸ್ಬೇಕಾಗೈತಿ. ಬರೀ ಮೆಟೀರಿಯಲಿಸ್ಟಿಕ್ ಜಗತ್ತಲ್ಲ, ಅದನ್ನೆಲ್ಲವನ್ನು ಮೀರಿದಂತ ಒಂದು ಆಧ್ಯಾತ್ಮಿಕ ಶಕ್ತಿ ಐತಿ ಅನ್ನೋದನ್ನ ಅವರಿಗೆ ತೋರಿಸ್ಬೇಕಾಗೈತಿ. ಧಾರ್ಮಿಕ ಮೂಢನಂಬಿಕೆಗಳನ್ನ ನಾಶ ಮಾಡಿ ಅದರೊಳಗೆ ಹೆಚ್ಚಿನ ತಿಳುವಳಿಕೆಯನ್ನು ತುಂಬಬೇಕಾಗೈತಿ. ವಿಜ್ಞಾನವನ್ನ ಧಾರ್ಮಿಕ ವಿಜ್ಞಾನ ಮಾಡಬೇಕಾಗೈತಿ, ಧರ್ಮವನ್ನ ವೈಜ್ಞಾನಿಕ ಧರ್ಮ ಮಾಡಬೇಕಾಗೈತಿ. ಅದು ಥಿಯೋಸಫಿಕಲ್ ಸೊಸೈಟಿಯ ಮುಖ್ಯ ಧ್ಯೇಯ. ಇಡೀ ಜಗತ್ತನ್ನ ಸಂಸ್ಕರಿಸಬೇಕಾಗೈತಿ, ಸೋಸಬೇಕಾಗೈತಿ. ಒಳ್ಳೇದ್ಯಾವುದು, ಕೆಟ್ಟದ್ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು ತಿಳಿ ಹೇಳಬೇಕಾಗೈತಿ. ಆ ಸ್ಪಷ್ಟ ಚಿತ್ರಣವನ್ನ ಕೊಡಬೇಕಾಗಿದ್ದು ಥಿಯೋಸಫಿಕಲ್ ಸೊಸೈಟಿಯ ಗುರಿ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಸೊಸೈಟಿಗೆ ಥಿಯೋಸಫಿಕಲ್ ಸೊಸೈಟಿ ಹುಟ್ಟೋದಕ್ಕಿಂತ ಮೊದಲ ಇಂಥ ಕಾರ್ಯವನ್ನು ಮಾಡಿದಂತ ಅನೇಕ ಸೊಸೈಟಿಗಳಿದ್ವು.
ಅನೇಕ ಆಧ್ಯಾತ್ಮಿಕ ಕೇಂದ್ರಗಳಿದ್ದವು. ಅವರು ಅತಿ ಮುಖ್ಯವಾಗಿ ನಮ್ಮ ಮುಂದೆ ಇಡೋದು ನಿಯೋ ಪ್ಲಾಟೋನಿಸ್ಟ್ಸ್ ಅಂತ ಹೇಳಿ. ಅವರು ಕೂಡ ಇದೇ ರೀತಿನೇ ಧರ್ಮಗಳೊಳಗೆ ಸಮನ್ವಯವನ್ನು ತರಬೇಕು, ಆಧ್ಯಾತ್ಮವನ್ನು ಬೆಳೆಸಬೇಕು, ಥಿಯಾಸಫಿಯನ್ನು ರಿವೈವ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು. ಆದ್ರೆ ಆ ಮಟ್ಟವನ್ನ ಮುಟ್ಟೋದಕ್ಕೆ ಅವರಿಗೆ ಸಾಧ್ಯತೆ ಆಗಲೇ ಇಲ್ಲ. ಅದಕ್ಕೆ ಕರ್ನಲ್ ಅಲ್ಕಾಟ್ರು ಥಿಯಾಸಫಿಕಲ್ ಸೊಸೈಟಿಯ ಆರ್ಕಿಟೈಪ್ಸ್ ಯಾವ್ಯಾವು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅಂದ್ರೆ ನಾವು ಥಿಯಾಸಫಿಕಲ್ ಸೊಸೈಟಿ ಹುಟ್ಟೋದಕ್ಕಿಂತ ಮೊದಲ ಇದೇ ಧೋರಣೆಗಳನ್ನ ಇಟ್ಕೊಂಡಂತ ಕೆಲವೊಂದು ಕೇಂದ್ರಗಳೇನಿದ್ವು ಅವು ಹೆಂಗೆ ಕೆಲಸ ಮಾಡಿದ್ವು, ಅವು ಆ ಸಂಸ್ಥೆಗಳಿಗೂ ನಮಗೂ ಏನು ಡಿಫರೆನ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮುಖ್ಯವಾಗಿ ಅವರು ಹೇಳೋದು ಈ ಥಿಯಾಲಜಿಸ್ಟ್ಸ್ ಅಥವಾ ನಿಯೋ ಪ್ಲಾಟೋನಿಸ್ಟ್ಸ್ ಇವುಗಳ ಬಗ್ಗೆನೆ. ಅಂದ್ರ ಮನುಷ್ಯನನ್ನ ಮೀರಿದಂತ ಒಂದು ಡಿವೈನ್ ಪವರ್ ಐತಿ, ಮನುಷ್ಯ ಅದರ ಕೈಗೊಂಬೆಯಾಗಿ ಕೆಲಸ ನಿರ್ವಹಿಸ್ತಾನ. ಹಿಂಗಾಗಿ ಅವರು ಸ್ಪಿರಿಟ್ಸ್ ಅನ್ನ ನಂಬ್ತಾರೆ. ಮನುಷ್ಯನಿಗೆ ಮೀರಿದಿರುವಂತ ಒಂದು ಶಕ್ತಿಯನ್ನ ನಂಬ್ತಾರೆ. ಅವುಗಳನ್ನ ಒಲಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಬಹುಶಃ ಇಂಥ ಧಾರ್ಮಿಕ ಮನಸ್ಥಿತಿ ಇರುವಂತ ಜನರೊಳಗ ಎರಡು ನಮೂನಿ ಜನ ಅದಾರೆ. ಒಬ್ರು ಎಕ್ಸ್ಟೋಟರಿಕ್, ಇನ್ನೊಬ್ರು ಇಸೋಟರಿಕ್ ಅಂತ ಹೇಳಿ. ನೀವು ES ಕೇಳಿದಿರಿ. ಎಕ್ಸೋಟರಿಕ್ ಅಂದ್ರ ಸಾರ್ವಜನಿಕವಾಗಿ ನಾವು ಮಾಡುವಂತ ಆಚರಣೆಗಳು, ಬಾಹ್ಯ ಆಚರಣೆಗಳು, ಅವಕ್ಕೆ ಎಕ್ಸೋಟರಿಕ್ ಅಂತ ಕರೀತಾರೆ. ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡೋದು, ದೇವರ ಮೆರವಣಿಗೆ ಮಾಡೋದು, ಅಥವಾ ದೇವರ ಹುಟ್ಟಿದ ಹಬ್ಬ ಮಾಡೋದು, ಅಥವಾ ಮದುವೆ ಮಾಡೋದು, ದೇವರಿಗೆ ಅಲಂಕಾರ ಮಾಡೋದು, ಕೆಲವು ಆಚರಣೆಗಳನ್ನ ಮಾಡೋದ್ರ ಮುಖಾಂತರ ದೇವರನ್ನ ಒಲಿಸ್ಕೊಳ್ಳೋದು, ಅದಕ್ಕೆ ದೇವ್ರಿಗೆ ಪ್ರೀತಿ ಪಾತ್ರ ಆಗುವಂಗ ನೋಡ್ಕೊಳ್ಳೋದು. ಈ ಬಾಹ್ಯಾಡಂಬರಗಳು ಜಾಸ್ತಿ ಆಗ್ಬಿಟ್ಟಿದಾವೆ ಇವತ್ತು ನಮ್ಮ ಸಮಾಜದೊಳಗೆ. ಧರ್ಮ ಅಂದ್ರೆ ಏನು ಅಂತಂದ್ರ ಒಂದು ಆಚರಣೆ. ಇಟ್ ಇಸ್ ರಿಚುವಲ್ಸ್ಗಳೇ ಧರ್ಮ ಆಗ್ಬಿಟ್ಟಿದಾವೆ ಇವಾಗ. ಎಕ್ಸೋಟರಿಕ್ ಅಂತ ಕರೀತಾರೆ. ಇನ್ನ ಇಸೋಟರಿಕ್ ಅಂತಂದ್ರೆ ಅದು ಒಂದು ಗುಪ್ತವಾಗಿ ನಮ್ಮ ಮನಸ್ಸನ್ನ, ನಮ್ಮ ಆತ್ಮವನ್ನ ಪರಿಶುದ್ಧಗೊಳಿಸುವಂತ ಕ್ರಿಯೆ. ಇಟ್ಸ್ ಅ ಪ್ಯೂರಿಟಿ ಆಫ್ ಮೈಂಡ್ ಅಂಡ್ ಹಾರ್ಟ್. ಅದರ ಜೊತೆಗೆ ವೈರಾಗ್ಯವನ್ನ ಬೆಳೆಸ್ಕೊಳ್ಳೋದು ಮತ್ತು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳೋದು. ಇದು ಇಸೋಟರಿಕ್ ಫಿಲಾಸಫಿ. ಸೀಕ್ರೆಟ್ ಆಗಿ ನಮ್ಮನ್ನ ನಾವು ನಮ್ಮ ಅಂತಃಶುದ್ಧಿಯನ್ನ ಮಾಡಿಕೊಳ್ಳುವಂಥದ್ದು. ಇವು ಬಹಳ ಧರ್ಮದೊಳಗೆ ಇವೆರಡು ಆಚರಣೆಗಳಿದಾವೆ. ಬಾಹ್ಯಾಡಂಬರಗಳಿದಾವೆ, ಬಾಹ್ಯ ಆಚರಣೆಗಳಿದಾವೆ, ಅಂತರಂಗದ ಶುದ್ಧಿಯನ್ನ ಮಾಡುವಂತ ಕ್ರಿಯೆಗಳು ಅದಾವೆ. ಹಾಗಾದ್ರೆ ಥಿಯಾಸಫಿಕಲ್ ಸೊಸೈಟಿ ಇಂಥದೇ ಒಂದು ಸೊಸೈಟಿನ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಕರ್ನಲ್ ಅಲ್ಕಾಟ್ರು ನೋ ಅಂತಂತಾರೆ. ಮುಂದೆ ಅಂತ ಆಚರಣೆಗಳು ಮುಖ್ಯ ಅಲ್ಲ, ಈ ಆಚರಣೆಗಳನ್ನ ಮೀರಿದಂತ ಒಂದು ಮನಸ್ಥಿತಿ, ಒಂದು ಜ್ಞಾನ, ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ. Obtaining the knowledge requires any more sacrifice than any other branch of knowledge. Obtaining the occult knowledge, ಈ ಅತೀಂದ್ರಿಯ ನಾಲೆಜ್ ಅನ್ನ ಗಳಿಸ್ಕೋಬೇಕಪ್ಪ ಅಂದ್ರೆ ಮನುಷ್ಯನೊಳಗ ಅದ್ಭುತವಾದಂತ ತ್ಯಾಗದ ಮನೋಭಾವ ಇರಬೇಕು, ವೈರಾಗ್ಯದ ಮನೋಭಾವ ಇರಬೇಕು. ಬಹಳಷ್ಟು ಜನರಿಗೆ ಇದು ಕಷ್ಟ ಸಾಧ್ಯ. ಹೀಗಾಗಿ ಅವುಗಳ ಬಗ್ಗೆ ಸಂಪೂರ್ಣವಾಗಿ ನಮ್ಮನ್ನ ನಾವು ಮೀಸಲಿಡೋದಕ್ಕೆ ಸಾಧ್ಯತೆ ಇಲ್ಲ. ಇನ್ನು ನಿಯೋ ಪ್ಲಾಟೋನಿಸ್ಟ್ಗಳು ಕೂಡ
ಬರೀ ಓರಿಯೆಂಟಲಿಸಮ್, ಪೌರಾತ್ಯ ಮತ್ತು ಪಾಶ್ಚಿಮಾತ್ಯ, ನಮ್ಮ ವೇದಗಳು ಮತ್ತು ಇನ್ನೊಂದು ಕೆಲವೊಂದು ಧರ್ಮಗಳಿರುವಂಥ ಜ್ಞಾನವನ್ನ ಕಲಬೆರಕೆ ಮಾಡಿಕೊಂಡು ಹೊಸ ಜ್ಞಾನವನ್ನು ಹುಟ್ಟಿಸುವಂತ ಪ್ರಯತ್ನ ಅವರು ಮಾಡಿದ್ರು. ಬಟ್ ಅವ್ರು ಯಾರು ಇದರೊಳಗೆ ಸಕ್ಸಸ್ ಆಗಲಿಲ್ಲ. ಆದ್ರೆ ಥಿಯಾಸಫಿಯ ಹುಟ್ಟುಗಿಂತ ಹಿಂದೆ ಇಂಥ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಿದಂಥ ಸಾಕಷ್ಟು ಇಂಥ ಧಾರ್ಮಿಕ ಪಂಗಡಗಳು ಇದ್ದವು. ಅಮೆರಿಕಾದಾಗೂ ಕೂಡ ಒಂದು ಸ್ಪಿರಿಚುವಾಲಿಸ್ಟ್ ಪಂಗಡ ಇದೇ ರೀತಿ ಅದು ಕೆಲಸ ಮಾಡ್ತು. ಸ್ಪಿರಿಟ್ಗಳನ್ನ ಆವಾಹನೆ ಮಾಡೋದು. ಆ ಆವಾಹನೆ ಮಾಡ್ಕೋಬೇಕು ಅಂತಂದ್ರೆ ದೇಹ ಒಂದು ಮೀಡಿಯಂ ಆಗಿ ವರ್ತನೆ ಮಾಡಬೇಕು. ಆ ಮೀಡಿಯಂ ಬಹಳ ಪರಿಶುದ್ಧವಾಗಿರ್ಬೇಕು. ಹೀಗಾಗಿ ಆ ಸ್ಪಿರಿಟ್ಗಳು ನಮ್ಮ ದೇಹವನ್ನ ಪ್ರವೇಶ ಮಾಡಿ ತಮ್ಮ ಅನಿಸಿಕೆಗಳನ್ನ ಹೇಳೋದು. ಬಹುಶಃ ಮೇಡಮ್ ಬ್ಲಾವಟ್ಸ್ಕಿ ಅದನ್ನೆಲ್ಲ ನೋಡ್ತಾ ಇದ್ರು, ಮಾಡ್ತಾ ಇದ್ರು ಅನ್ನೋದು ಎಡ್ಡಿ ಫಾರ್ಮ್ ಹೌಸ್ ಒಳಗೆ ಇವೆಲ್ಲ ನಡೀತಿದ್ವು ಅನ್ನೋದು ನೀವು ಕೇಳಿದ್ದೀರಿ. ಆದ್ರೆ ಇವು ಯಾವಕ್ಕೂ ಕೂಡ ಇವೆಲ್ಲವನ್ನ ಮೀರಿ ಇವತ್ತು ಥಿಯಾಸಫಿಕಲ್ ಸೊಸೈಟಿ ಐತಿ. ಯಾಕಂದ್ರೆ ಈ ಆಚರಣೆಗಳೇ ಥಿಯಾಸಫಿ ಅಲ್ಲ. ನಮ್ಮ ಗುರಿ ಸತ್ಯದ ಅನ್ವೇಷಣೆ, ಸತ್ಯದ ಅನ್ವೇಷಣೆ. ಕೆಲವೊಮ್ಮೆ ಈ ಜಗತ್ತು ಈ ಭೌತಿಕವಾದಿಗಳು ಈ ಜಗತ್ತು ಒಂದು ಫಿಸಿಕಲ್ ಮೆಟೀರಿಯಲ್ ನಿಂದ ಮಾಡೈತಿ ಅಂತ ಹೇಳಿ ಭೌತಿಕ ತತ್ವಗಳನ್ನ ನಮ್ಮ ಮುಂದಿಡ್ತಾರೆ. ಪಂಚತತ್ವಗಳು ಅಂತ ನೀವೇನೋ ಕರಿತೀರಿ. ಅದೇ ರೀತಿ ಕಣ ತತ್ವಗಳು ಕೂಡ ಇದಾವೆ. ಈ ದೇಹ ಲಕ್ಷಾಂತರ ಅಟಮ್ಗಳಿಂದ ಮಾಡಲ್ಪಟ್ಟೈತಿ ಅಂತ ಹೇಳಿ. ಈ ಅಟಮ್ಲಿಂದ ಮಾಡಲ್ಪಟ್ಟಿರೋದು ಭೌತ ದ್ರವ್ಯಗಳಿಂದ ಈ ಜಗತ್ತು ಸೃಷ್ಟಿಯಾಗೈತೆ ಅನ್ನೋದು, ಇದನ್ನ ಥಿಯಾಸಫಿ ಒಪ್ಕೋತೈತ ಅಂತ ಕೇಳಿದ್ರೆ ಇದಕ್ಕೂ ನೋ ಅನ್ನುವಂಥ ಉತ್ತರನೇ. ಯಾಕಂದ್ರೆ ಬರೀ ಭೌತಿಕತೆಯನ್ನ ಥಿಯಾಸಫಿ ನಂಬೋದಿಲ್ಲ. ಇವೆಲ್ಲವನ್ನ ಮೀರಿದಂತಹ ಒಂದು ಶಕ್ತಿ ಐತಿ. ಅವು ಎರಡೂ ಪುರುಷ ಮತ್ತು ಪ್ರಕೃತಿ, ಈ ಎರಡು ತತ್ವಗಳನ್ನ ನಾವು ನಂಬಬೇಕಾಗ್ತೈತಿ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಇವು ಯಾವುವು ಅಲ್ಲ. We are neither of these, but simply investigators. ನಾವು ಪರಿಶೋಧಕರು, ಶೋಧಕರು of earnest purposes and unbiased mind. ನಿಷ್ಪಕ್ಷಪಾತದಿಂದ ನಾವು ಸತ್ಯವನ್ನ ಅನ್ವಯಿಸಬೇಕಾಗೈತಿ. ಎಲ್ಲಾ ಧರ್ಮದಲ್ಲಿರುವಂತ ಸತ್ಯ, ಅದು ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಜರಾತೃಷ್ಟ ಧರ್ಮ ಆಗಿರ್ಬೋದು, ಎಲ್ಲಾ ಧರ್ಮಗಳು ಸತ್ಯ ಏನೈತಲ್ಲ ಅದನ್ನ ಅನ್ವಯಿಸಬೇಕಾಗಿತ್ತು. ಹಿಂಗಾಗಿ ನಾವು ಯಾವ ಧರ್ಮಕ್ಕೂ ಸೇರಿಲ್ಲ. ಎಲ್ಲಾ ಧರ್ಮಗಳು ನಮ್ಮೊಳಗದಾವೆ. ಸೊ ನಿಷ್ಪಕ್ಷಪಾತ ಬುದ್ಧಿಯಿಂದ ನಾವು ಸತ್ಯವನ್ನ ಶೋಧನೆ ಮಾಡುವಂತ ಸಂಶೋಧಕರು ನಾವು. ಹೂ ಸ್ಟಡಿ ಆಲ್ ಥಿಂಗ್ಸ್, ಪ್ರೂವ್ ಆಲ್ ಥಿಂಗ್ಸ್ ಅಂಡ್ ಹೋಲ್ಡ್ ಫಾಸ್ಟ್ ಟು ದ ವಿಚ್ ಇಸ್ ಗುಡ್. ಎಲ್ಲವನ್ನೂ ಸಂಶೋಧನೆ ಮಾಡ್ತೀವಿ, ಪ್ರೂವ್ ಮಾಡ್ತೀವಿ. ಯಾವುದು ಸತ್ಯ ಅಂತಂದೈತೋ ಅದನ್ನು ಮಾತ್ರ ಹಿಡ್ಕೊಂತೀವಿ, ಸತ್ಯಕ್ಕ ಬೆಲೆ ಕೊಡ್ತೀವಿ. ಅದನ್ನ ಬಿಟ್ಟು ನಮ್ಗೆ ಯಾವುದು ಮುಖ್ಯ ಅಲ್ಲ ಅಂತ ಹೇಳಿ ಕರ್ನಲ್ ಅಲ್ಕಾಟ್ ಹೇಳ್ತಾರೆ. ದ ಹೆರ್ಮೆಟಿಸ್ಟ್ ಆಫ್ ದ ಮಿಡ್ಲ್ ಏಜಸ್ ವರ್ ಆಲ್ ನಿಯೋಪ್ಲಾಟೋನಿಸ್ಟ್ಸ್. ದ ಲರ್ನೆಡ್ ದೇರ್ ಡಾಕ್ಟ್ರೈನ್ಸ್ ಫ್ರಮ್ ದೆಮ್. ಈ ನಿಯೋಪ್ಲಾಟೋನಿಸ್ಟ್ ಎಲ್ಲರೂ ಅದಾರಲ್ಲ, ಬಹುಶಃ ಬಹಳಷ್ಟು ಸನ್ಯಾಸಿಗಳು ವೈರಾಗ್ಯವನ್ನು ಸಾಧಿಸಿದಂಥವ್ರು ಅಥವಾ ಆಧ್ಯಾತ್ಮಿಕದ ಬಗ್ಗೆ ಮಾತಾಡೋರು ಅವರೆಲ್ಲರೂ ನಿಯೋ ಪ್ಲಾಟೋನಿಸ್ಟ್ ಆಗಿದ್ರು ಅಂತ ಹೇಳ್ತಾರೆ. ಮಧ್ಯ ಕಾಲದೊಳಗ, ಪ್ಲೇಟೋನ ಕಾಲದೊಳಗ, ಅರಿಸ್ಟಾಟಲ್ನ ಕಾಲದೊಳಗ. ಅದಾದ ನಂತರ ಇನ್ ಸಮ್ ರೆಸ್ಪೆಕ್ಟ್ಸ್ ವಿ ರಿಸೆಂಬಲ್ ದೆಮ್. ನಾವು ಥಿಯಾಸಫಿಸ್ಟು ಕೆಲವೊಂದು ವಿಚಾರದೊಳಗ
ನಿಯೋಪ್ಲಾಟೋನಿಸ್ಟ್ಸ್ ಅಂತ ಏನ್ ಕರಿತೀವಿ ಅವ್ರನ್ನ ಸ್ವಲ್ಪ ಹೋಲ್ತೀವಿ ನಾವು. ಅಂಡ್ ಯೆಟ್ ದೇ ಹ್ಯಾಡ್ ಡೊಗ್ಮಾಸ್ ಟು ಇಂಪಾರ್ಟ್ ವಿಚ್ ಅಂಡ್ ಅವರ್ ಬೈಲಾಸ್ ವಿ ಹ್ಯಾವ್ ನಾಟ್. ನಿಯೋಪ್ಲಾಟೋನಿಸ್ಟ್ಗಳು ಕೂಡ ಕೆಲವು ಅಜ್ಞಾನದ ಮೂಢನಂಬಿಕೆಗಳಿದ್ದವು. ಆದ್ರೆ ಅಂಥ ಮೂಢನಂಬಿಕೆಗಳು ನಮಗಿಲ್ಲ. ನಾವು ಥಿಯೋಸಫಿಸ್ಟರು ಮೂಢನಂಬಿಕೆಗಳನ್ನ ನಂಬೋರಲ್ಲ ಅಂತಾರೆ. ಅಂಡ್ ಫರ್ದರ್ ದೇ ವರ್ ಆಲ್ ಬಿಲೀವರ್ಸ್ ಇನ್ ಥಿಯೋಸಫಿ ವೈಲ್ ವಿ ಆರ್ ವಿತ್ 2 or 3 exceptions ಸಿಂಪ್ಲಿ ಇನ್ವೆಸ್ಟಿಗೇಟರ್ಸ್. ಜಸ್ಟ್ ಬಿಲೀವರ್ಸ್ ಆಗ್ಬಾರ್ದು ನಾವು. ನಂಬ್ತೀವಪ್ಪ ಅದು ಅಲ್ಲ. ಹೌದು, ನಂಬೋದು ಅಂತಂದ್ರೆ ಇನ್ನೊಬ್ಬರನ್ನ ಫಾಲೋ ಮಾಡೋದು ಅಂತ ಅರ್ಥ. ಅದನ್ನ ನಿನ್ನ ಜೀವನದೊಳಗೆ ವೇದ್ಯ ಮಾಡ್ಕೊಂಡು ನೀನು ಬದುಕಿದೀಯಾ? ದಟ್ ದ ಕ್ವಶನ್. ನಿನ್ನ ಜೀವನಕ್ಕೆ ಅದು ವೇದ್ಯ ಆಗೈತೇನು? ವೇದ್ಯ ಆಗಲಾರ್ದಂಗ ಸುಮ್ಮನೆ ಇನ್ನೊಂದು ಫಾಲೋ ಮಾಡೋದೈತಲ್ಲ, ಅದು ಮೂಢನಂಬಿಕೆ ಆಗತ್ತೆ. ಅದು ಒಳ್ಳೇದೇ ಇರಲಿ ಕೆಟ್ಟದ್ದೇ ಇರಲಿ. ಅದಕ್ಕೆ ಅವ್ರು ಹೇಳ್ತಾರೆ, ಸಿಂಪ್ಲಿ ಇನ್ವೆಸ್ಟಿಗೇಟರ್ಸ್ ಅಂಡರ್ಟೇಕಿಂಗ್ ಎ ಟಾಸ್ಕ್ ಫಾರ್ ಮೋರ್ ಡಿಫಿಕಲ್ಟ್ ದೆನ್ ದೇರ್ಸ್. ನಂಬೋದು ಬಹಳ ಸುಲಭ, ಇನ್ನೊಬ್ಬರನ್ನ ಫಾಲೋ ಮಾಡೋದು ಬಹಳ ಸುಲಭ, ನಡೆದ ದಾರಿಯೊಳಗೆ ನಡೆಯೋದು ಸುಲಭ. ಆದ್ರೆ ಹೊಸ ದಾರಿಯನ್ನ ಕಟ್ಟೋದು ಕಷ್ಟ. ಆ ಮಾತನ್ನ ನನ್ನ ಜೀವನದೊಳಗೆ ಅನ್ವಯಿಸಿಕೊಳ್ಳೋದು ಬಹಳ ಕಷ್ಟ. ಸಿನ್ಸ್ ವಿ ಹ್ಯಾವ್ ನೋ ರೆಡಿಮೇಡ್ ಮೆಟೀರಿಯಲ್ ಫಾರ್ ಬಿಲೀಫ್ ಎಟ್ ಅವರ್ ಹ್ಯಾಂಡ್ ಬಟ್ ಮಸ್ಟ್ ಕ್ರಿಯೇಟ್ ಇಟ್ ಫಾರ್ ಅವರ್ ಸೆಲ್ಸ್. ನಮ್ಮ ಕಡೆ ಯಾವುದು ರೆಡಿಮೇಡ್ ಮೆಟೀರಿಯಲ್ ಇಲ್ಲ ಅಂತಾರೆ ಕರ್ನಲ್ ಕಾಟ್ರ್. ಅವ್ರು ಹೇಳಿದ್ದು ಸತ್ಯಪ್ಪ, ಹಿಂಗೆ ನಡ್ಕೊಂಡು ಹೋಗ್ಬೇಕು ಅಂತ ಕಣ್ಣು ಮುಚ್ಚಿ ಅವ್ರನ್ನ ಫಾಲೋ ಮಾಡೋದೈತಲ್ಲ, ಅದು ರೆಡಿಮೇಡ್ ಮೆಟೀರಿಯಲ್. ಬಹುಶಃ ನಾವು ಥಿಯೋಸಫಿಸ್ಟರು ಈ ಮಾತುಗಳನ್ನ ಬಹಳ ಕುಲಂಕುಷವಾಗಿ ವಿಚಾರ ಮಾಡಬೇಕು. ನಾವು ಬಹಳ ಸಲ ಕರ್ನಲ್ ಕಾಟ್ರ್ ಹೇಳಿದ್ದ ಕರೆಕ್ಟು, ಮೇಡಮ್ ಬ್ಲಾವಟ್ಸ್ಕಿ ಹೇಳಿದ್ದ ಕರೆಕ್ಟು, ಶ್ರೀರಾಮ್ ಅವರು ಹೇಳಿದ್ದ ಕರೆಕ್ಟು, ಜೆ ಕೃಷ್ಣಮೂರ್ತಿ ಹೇಳಿದ್ದೆ ಕರೆಕ್ಟು ಅಂತೇಳಿ ಅವರು ಸುಮ್ಮನೆ ಬ್ಲೈಂಡ್ ಆಗಿ ಫಾಲೋ ಮಾಡೋದಕ್ಕಿಂತ ಅವ್ರು ಹೇಳಿದ ಮಾತುಗಳು ನಮ್ಮ ಜೀವನಕ್ಕೆ ವೇದ್ಯ ಆಗಿದ್ದಾವ, ನನ್ನ ಮನಸ್ಸಿಗೆ ಅರ್ಥ ಆಗಿದ್ದಾವ, ವಿಚಾರ ಮಾಡ್ಕೊಂಡು ಹೋಗ್ಬೇಕು. ವಿಚಾರ ಮಾಡ್ಲಾರ್ದನೆ ಸುಮ್ಮನೆ ಅವ್ರನ್ನ ಫಾಲೋ ಮಾಡೋದೈತಲ್ಲ, ಅದು ಕೂಡ ನಮ್ಮ ಮೂಢನಂಬಿಕೆ ಆಗತ್ತೆ. ತಿಳುವಳಿಕೆ ಇಟ್ಕೊಂಡು ಮನುಷ್ಯ ಬದುಕಬೇಕಾಗ್ತೈತಿ ಅಂತ ಹೇಳ್ತಾರೆ. ಅದಕ್ಕೆ ರೆಡಿಮೇಡ್ ಮೆಟೀರಿಯಲ್ ಬೇಡ. ವಿ ಹ್ಯಾವ್ ಟು ಕ್ರಿಯೇಟ್ ಅವರ್ ಮೆಟೀರಿಯಲ್ ಫಾರ್ ಅವರ್ ಸೆಲ್ಸ್. ನಾವೇ ಕ್ರಿಯೇಟರ್ಸ್ ಆಗ್ಬೇಕು ಅಂತಾರೆ. ಸೊ ವಿ ಸೀಕ್, ಇನ್ಕ್ವೈರ್, ರಿಜೆಕ್ಟ್ ನಥಿಂಗ್ ವಿದೌಟ್ ಕಾಸ್. ಜಗತ್ತಿನಲ್ಲಿರೋ ಯಾವುದನ್ನು ನಾವು ಒಮ್ಮೆ ನಮ್ಗೆ ರಿಜೆಕ್ಟ್ ಮಾಡಬಾರ್ದು. ಇದು ಇದಲ್ಲ ಅಂತ ಅನ್ಬಾರ್ದು. ಅದ್ರೊಳಗೂ ಏನೋ ಸತ್ಯ ಇರಬಹುದಲ್ಲ ಅಂತ ಹುಡುಕ್ಬೇಕು. ಮತ್ತೆ ಯಾವುದನ್ನು ಕೂಡ ಸುಮ್ಮನೆ ಒಪ್ಪಿಕೋಬಾರ್ದು. ಯಾಕೆ ಒಪ್ಪಿಕೋಬಾರ್ದು ಅಂದ್ರೆ ಅದ್ರಾಗೂ ಏನಾದ್ರೂ ಜೊಳ್ಳು ಇರಬಹುದಲ್ಲ, ಯಾಕೆ ಅದನ್ನು ಸೋಸಿ ನೋಡಬಾರ್ದು ಅನ್ನುವಂಥ ಪರಿಜ್ಞಾನ ಇರಬೇಕು. ಅದಕ್ಕೆ ಸುಮ್ಮನೆ ಒಪ್ಪಿಕೊಳ್ಳೋದು ತಪ್ಪು, ಸುಮ್ಮನೆ ಅದನ್ನ ತಳ್ಳಿ ಹಾಕೋದನ್ನು ತಪ್ಪು. ಅವುಗಳಲ್ಲಿರುವಂತ ನಿಜವಾದಂತ ಸತ್ಯ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಕ್ಸೆಪ್ಟ್ ನಥಿಂಗ್ ವಿದೌಟ್ ಪ್ರೂಫ್ ಅಂತ ಹೇಳ್ತಾರೆ. ಪ್ರೂಫ್ ಇರ್ಲಾರ್ದನೆ ಯಾವುದನ್ನು ಒಪ್ಪಿಕೋಬೇಡ. ವಿ ಆರ್ ಸ್ಟೂಡೆಂಟ್ಸ್, ನಾವೆಲ್ಲರೂ ವಿದ್ಯಾರ್ಥಿಗಳು, ನಾಟ್ ಟೀಚರ್ಸ್ ಅಂತಾರೆ. ಟೀಚರ್ಸ್ ಅನ್ನುವಂಥ ಗರ್ವ ಬೇಡ. ನಾನು ಗುರು, ನಾನು ದೊಡ್ಡವ, ನಾನು ಹೇಳ್ದಂಗೆ ನೀವು ಕೇಳಬೇಕು ಅನ್ನೋದು ಬೇಡ. ವಿ ಆರ್ ಸೀಕಿಂಗ್ ಅ ಟ್ರೂತ್. ನಾವು ಸತ್ಯವನ್ನು ಹುಡುಕಾಕತ್ತಿದ್ದೀವಿ. ಅದಕ್ಕೆ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು ಅಂತಾರೆ. ಆದ್ಮೇಲೆ ಮಾತಾಡೋದಕ್ಕೆ ಇನ್ನೂ ಸಾಕಷ್ಟು ವಿಚಾರಗಳಿದಾವೆ. ಇದು ಬಹಳ ಸಣ್ಣ ಒಂದು ಉಪನ್ಯಾಸ ಆಗಿದ್ರೂ ಕೂಡ ಇದ್ರೊಳಗ ವಿಚಾರ ಮಾಡ್ಕೊಂತ ಹೋದಂಗಲ ಸಾಕಷ್ಟು ವಿಷಯಗಳು ನಮಗೆ ಸಿಗ್ತಾವ. ಆದ್ರೆ ಟೈಮ್ ನಮ್ಗೆ ಪರ್ಮಿಟ್ ಮಾಡ್ತಾ ಇಲ್ಲ. ಅದಕ್ಕೆ ಅವರು ಕೊನೆಗೆ ಹೇಳ್ತಾರೆ, ನಮ್ಮ ಉಪಾಧ್ಯಕ್ಷರು ಈಸ್ ಎ ಕೆಮಿಸ್ಟ್, ಸೈಂಟಿಫಿಕ್ ಆಗಿ ಎಲ್ಲದನ್ನು ಇನ್ವೆಸ್ಟಿಗೇಟ್ ಮಾಡಿ ಸತ್ಯವನ್ನ ಜನರ ಮುಂದೆ ತೋರಿಸ್ತೀವಿ ಅಂತ ಅಂತಾರ ಅವರು. ಹಿಂಗಾಗಿ ನಾವು ಥಿಯೋಸಫಿಸ್ಟು ಸೈಂಟಿಸ್ಟ್ಗಳಾಗಬೇಕು. ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದನ್ನ ಜನರಿಗೆ ಸ್ಪಷ್ಟವಾಗಿ ತಿಳಿ ಹೇಳುವಂತ ಮಟ್ಟಕ್ಕೆ ನಾವು ಬೆಳೆದದ್ದಾದ್ರೆ ಜನ ಅದನ್ನು ಒಪ್ಕೊಂತಾರೆ.
ಜನ ಇವತ್ತಿನ ಜನ ಸುಮ್ಮನೆ ಮೂಢನಂಬಿಕೆ ದಾಸರಲ್ಲ, ಅಜ್ಞಾನಿಗಳಲ್ಲ, ಏನೂ ತಿಳುವಳಿಕೆ ಇಲ್ದವ್ರಲ್ಲ. ನೀವು ಸತ್ಯವನ್ನ ಹೆಂಗೆ ಹೇಳ್ತೀರಿ, ಹೆಂಗ ಜನರನ್ನ ಒಪ್ಪಿಸ್ತೀರಿ ಅನ್ನೋದ್ರ ಮೇಲೆ ಥಿಯೋಸಫಿಕಲ್ ಸೊಸೈಟಿ ಅಸ್ತಿತ್ವ ಐತಿ. ಥಿಯೋಸಫಿಕಲ್ ಸೊಸೈಟಿ ಈಸ್ ನಥಿಂಗ್ ಬಟ್ ದ ಟ್ರುತ್. ಸತ್ಯಾನ್ವೇಷ ಸತ್ಯ ನಮ್ಮ ಇದು ಸತ್ಯವಲ್ಲದೆ there is no religion higher than truth. There is no religion higher than truth. ಇದನ್ನ ನಾವು ಪ್ರತಿಪಾದನೆ ಮಾಡಕತ್ತಿದ್ದೀವಿ. ಅದಕ್ಕೆ ಸತ್ಯವನ್ನ ಹಿಡ್ಕೊಂಡು ವೈಜ್ಞಾನಿಕವಾಗಿ ಸತ್ಯವನ್ನ ಜನರ ಮುಂದೆ ಪ್ರತಿಪಾದನೆ ಮಾಡಿದ್ರೆ ಜನರು ಕೇಳ್ತಾರೆ. ಆವಾಗ ಥಿಯೋಸಫಿಕಲ್ ಸೊಸೈಟಿ ತನ್ನಷ್ಟಕ್ಕೆ ತಾನ ಬೆಳಿತೈತಿ. ಥಿಯೋಸಫಿಕಲ್ ಸೊಸೈಟಿ ಬೆಳೆಯೋದು ಮನುಷ್ಯರಿಂತ್ರ ಅಲ್ಲ, ಮೆಂಬರ್ಸ್ಗಳಿಂತ್ರ ಅಲ್ಲ, ರೊಕ್ಕದಿಂತ್ರ ಇಲ್ಲ, ಅದ್ರೊಳಗಿರೋ ಸತ್ಯದ ಸತ್ವದಿಂದ ಬೆಳಿತೈತಿ. ಸತ್ಯದ ಸತ್ವದಿಂದ ಥಿಯೋಸಫಿಕಲ್ ಸೊಸೈಟಿನ ಬೆಳೆಸಬೇಕಾಗೈತೆ ಹೊರತು ಬರೀ ಮೆಂಬರ್ಸು, ಬರೀ ರೊಕ್ಕ ಅಥವಾ ಬರೀ ಮೆಟೀರಿಯಲಿಸ್ಟಿಕ್ ಸಾಧನಗಳಿಂದ ಅಲ್ಲ. ಅದಕ್ಕೆ ಸತ್ಯದ ಸತ್ವವನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡಬೇಕಾಗೈತಿ. ಅದಕ್ಕೆ ನಮ್ಮನ್ನು ನಾವೆಲ್ಲರೂ ತೊಡಗಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.